ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರೂ ಒಂದು ಸಾರಿ ಕೂಡ ಕೈಗಳನ್ನು ಎತ್ತಿ ನಾವು ಶಬ್ದವಾಗಿ ಹಾಲೆಲೂಯ ಹೇಳೋಣ. ಹಾಲೆಲೂಯ. ಈ ದಿನದಲ್ಲಿ ಕೂಡ ದೇವರು ಈ ಸಂದೇಶವನ್ನು ಕೊಡುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಹೋಸಿಯ ಪುಸ್ತಕದಲ್ಲಿ, ಪ್ರವಾದನೆ ಪುಸ್ತಕದಲ್ಲಿ 14ನೇ ಅಧಿಕಾರ 9ನೇ ವಚನ. ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳುವರು. ಓಕೆ, ಈ ದಿನದ ಸಂದೇಶದ ಒಂದು ಟಾಪಿಕ್ ಬಂದು ನಡೆಯುವುದು ಅಥವಾ ಎಡವುವುದು ಇದೇ ನಿಜವಾದ ಜ್ಞಾನದ ಪರೀಕ್ಷೆ ಎಂಬುದಾಗಿ. ನಮ್ಮ ಜ್ಞಾನದ ಒಂದು ಪರೀಕ್ಷೆ ಇದೆ. ನಮಗೆ ಇದೊಂದು ಆಪ್ಷನ್ ಅಲ್ಲ, ಆದರೆ ಈ ಥರ ಒಂದು ಪರಿಸ್ಥಿತಿ ಅನೇಕ ಜನರ ಒಂದು ಕ್ರಿಸ್ತನ ಜೀವಿತದಲ್ಲಿ ಒಬ್ಬರು ನಿಲ್ತಾರೆ, ಒಬ್ಬರು ಬೀಳ್ತಾರೆ. ಆದರೆ ನಾವು ವೇದ ವಚನದಿಂದ ನಾವು ನೋಡುವಾಗ ದೇವರು ಹೇಳುವುದು ಒಳ್ಳೆಯದ ಕೆಟ್ಟದ್ದ ಎಂಬುದಾಗಿ ನಾವು ನೋಡುವಾಗ ದೇವರು ಒಳ್ಳೆಯದನ್ನು ಮಾತ್ರ ನಮಗೆ ಹೇಳುವವರಾಗಿದ್ದಾರೆ. ಸೊ ಈ ದಿನದಲ್ಲಿ ನಾವು ಜ್ಞಾನ ಎಂಬುದಾಗಿ ನಾವು ನೋಡುವುದಾದರೆ, ಯಾರೆಲ್ಲ ಅಧಿಕವಾದ ಒಂದು ಇನ್ಫಾರ್ಮೇಷನ್ ಅವರಿಗೆ ತಿಳಿದಿದೆಯೋ ಅವರೇ ಜ್ಞಾನವಂತವರು ಎಂಬುದಾಗಿ ಈ ದಿನದಲ್ಲಿ ನಾವು ನೋಡ್ತೇವೆ. ಯಾರಿಗೆಲ್ಲ ಈ ವಚನವನ್ನು ಯಾರೆಲ್ಲ ಬಾಯ್ಪಾಠವಾಗಿ ಫುಲ್ ಬೈಬಲನ್ನು ಹೇಳ್ತಾರೋ ಅವರೇ ಜ್ಞಾನವಂತವರು. ಇಲ್ಲಾಂದರೆ ಈ ಲೋಕದ ಕುರಿತಾಗಿ ಅನೇಕ ಕಾರ್ಯಗಳನ್ನು ತಿಳಿದಿರುವ ಒಂದು ವ್ಯಕ್ತಿ ಅವನೇ ಜ್ಞಾನವಂತವನು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಓಸಿಯ ಬರೆದಿದ್ದ ಒಂದು ಕಾರ್ಯವನ್ನು ನೋಡುವಾಗ ನನಗೆ ತುಂಬ ಆಶ್ಚರ್ಯವಾಯಿತು. ಯಾಕಂದರೆ ಈತನು ಹೇಳುವಂಥ ಒಂದು ಕಾರ್ಯ ಒಂದು ಜ್ಞಾನದ ಪರೀಕ್ಷೆ ಎಂಬುದಾಗಿ. ಸೊ ನನಗೆ ಜ್ಞಾನದ ಪರೀಕ್ಷೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಇಲ್ಲಿ ಇಸ್ರೇಲಿನ ಮಕ್ಕಳು ದೇವರನ್ನು ಚೆನ್ನಾಗಿ ತಿಳಿದ ಒಂದು ಮಕ್ಕಳಾಗಿದ್ದರು. ಯಾಕಂದರೆ ಅವರು ಐಗುಪ್ತದಿಂದ ಅವರು ಕಾನಾ ದೇಶಕ್ಕೆ ಹೋಗುವ ದಾರಿಯೆಲ್ಲ ಅವರನ್ನು ಪೋಷಿಸಿದ್ದೇ ದೇವರು. ಅದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ನಮ್ಮ ಎಲ್ಲರಿಗಿನ್ನ ಆ ಕಾನಾ ಊರಿಗೆ ನಡೆಯುವ ಐಗುಪ್ತದಿಂದ ಇಸ್ರೇಲ್ ಮಕ್ಕಳು ಹೋದ್ರಲ್ಲ, ಅವರಿಗೆ ದೇವರನ್ನು ಅಧಿಕವಾಗಿ ತಿಳಿದಿತ್ತು ಎಂಬುದಾಗಿ ನೋಡ್ತೀವಿ. ಯಾಕಂದರೆ ಅವರನ್ನು ಒಂದು ದಿನವೂ ಅವರನ್ನು ಕೈ ಬಿಟ್ಟಿಲ್ಲ. ಅವರು ಎಷ್ಟೋ ಸಲ ಎದುರಾಗಿ ಹೋದ್ರೂ ಕೈ ಬಿಟ್ಟಿಲ್ಲ. ಆದರೆ ಇಲ್ಲಿ ಓಸಿಯ ಏನು ಹೇಳ್ತಾನಂದರೆ, ಅವರಿಗೆ ದೇವರನ್ನು ಚೆನ್ನಾಗಿ ತಿಳಿದಿತ್ತು, ಆದರೆ ಅವರು ದೇವರ ಹೃದಯ ಗೊತ್ತೇ ಇಲ್ಲ ಎಂಬುದಾಗಿ ನೋಡಿದ್ರು. ಆದರೆ ದೇವರ ಒಂದು ಜ್ಞಾನದ ಪರೀಕ್ಷೆ ಅಂದರೆ ಏನು ಅಂದರೆ ದೇವರನ್ನು ಅಧಿಕವಾಗಿ ತಿಳಿಯುವುದು. ನಾವು ಇಲ್ಲಿ ನೋಡಬೇಕಾದ್ರೆ ಇಸ್ರೇಲ್ ಮಕ್ಕಳು ಬಂದು ಯಾಕೆ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದರು ಎಂಬುದಾಗಿ ನಾವು ನೋಡಬೇಕಾದ್ರೆ, ಜ್ಞಾನದ ಫಸ್ಟ್ ಒಂದು ಕರೆಯುವಿಕೆ ದೇವರಿಂದ ನಮಗೆ ಕೊಟ್ಟಿದ್ದಂಥ ಒಂದು ಫಸ್ಟ್ ಕರೆಯುವಿಕೆ ಅದು ಸೊಲೊಮೋನನು ಜ್ಞಾನೋಕ್ತಿಗಳು 9:10 ಹೇಳ್ತಾನೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಇದರ ಅರ್ಥ ಎಷ್ಟು ಜನ ಇದನ್ನು ತಿಳ್ಕೊಂಡಿದ್ದೀರಾ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಇದರ ಅರ್ಥ ಬಂದು ದೇವರನ್ನು ಆತನು ಪರಿಶುದ್ಧನು ಎಂಬುದಾಗಿ ನಮಗೆ ತಿಳಿಬೇಕು, ಆತನು ಶಕ್ತಿವಂತನು ಎಂಬುದಾಗಿ ನಮಗೆ ತಿಳಿಬೇಕು, ಆತನು ಪ್ರೀತಿ ಉಳ್ಳವನು ಎಂಬುದಾಗಿ ತಿಳಿಯಬೇಕು. ಇದು ಮೂರನ್ನು ಬಂದು ತುಂಬ ಚೆನ್ನಾಗಿ ಈ ವಾಕ್ಯದಿಂದ ದೇವರು ಸೊಲೊಮೋನನ ಮುಖಾಂತರವಾಗಿ ನಮ್ಗೆ ಹೇಳಿದ್ದಾರೆ. ಈ 3 ಪಾಯಿಂಟ್ ಬಂದು ದೇವರನ್ನು ತಿಳ್ಕೊಂಡ್ರೆ ಆತನ ಜ್ಞಾನವನ್ನು ತಿಳ್ಕೊಬೇಕು ಎಂಬುದಾಗಿ ನಮಗೆ ಒಂದು ಸಿಚುವೇಶನ್ ಇದ್ದರೆ, ಆದರೆ ನಾವು ಒಂದು ತಿಳ್ಕೊಳ್ಳುವುದು ಏನಂದರೆ ಈ 3 ಪಾಯಿಂಟ್.
ಆತನು ಪರಿಶುದ್ಧನು ಎಂಬುದಾಗಿ ನಮಗೆ ತಿಳಿಬೇಕು. ಆತನು ಮಹಾಶಕ್ತಿ ಉಳ್ಳವನು ಎಂಬುದಾಗಿ ನಮಗೆ ತಿಳಿಬೇಕು. ಆತನು ಅಧಿಕವಾಗಿ ಪ್ರೀತಿಸುವ ಒಂದು ವ್ಯಕ್ತಿ ಎಂಬುದಾಗಿ ನಮಗೆ ತಿಳಿಬೇಕು. ಅದೇ ರೀತಿಯಾಗಿ ಇನ್ನೊಂದು ವಚನದಲ್ಲಿ ನಾವು ನೋಡಬೇಕಾದ್ರೆ ಕೀರ್ತನೆ ಪುಸ್ತಕ 111:10. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು, ಆತನ ಸ್ತುತಿಯು ನಿರಂತರವಾದದ್ದು. ಈ ವಾಕ್ಯಕ್ಕೆ ಒಂದು ಅರ್ಥ, ದೇವರ ಜ್ಞಾನವನ್ನು ಇಲ್ಲಿ ಹೇಗೆ ತಿಳಿಬೇಕು ಎಂಬುದಾಗಿ ನಮ್ಗೆ ಗೊತ್ತಾದರೆ, ಆತನನ್ನು ಬರೀ ಆತನ ಒಂದು ಮಾತನ್ನು ಕೇಳದ್ದು ಅಷ್ಟೇ ಇಲ್ಲ, ಆದರೆ ಅದನ್ನು ಕೇಳಿ ಅದಂತೆ ನಡೆದು ಅದಂತೆ ನಾವು ನಡೆದು ಈ ಲೋಕಕ್ಕೆ ತೋರುವುದೇ ಆ ಜ್ಞಾನ ಎಂಬುದಾಗಿ ಇಲ್ಲಿ ನಾವು ನೋಡೋ. ಆಲ್ ಹೂ ಫಾಲೋ ಇಸ್ ಪ್ರೀಸೆಪ್ಟ್ಸ್ ಹ್ಯಾವ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಆತನನ್ನು ಕಟ್ಟಳೆಗಳನ್ನು ನಾವು ಫಾಲೋ ಮಾಡುವಾಗ ಮಾತ್ರ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಯಾಕಂದರೆ ನಾವು ದೇವರ ವಾಕ್ಯವನ್ನು ಕೇಳದೇ ಇದ್ದರೆ, ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡದೇ ಇದ್ದರೆ, ಆ ದೇವರನ್ನು ತಿಳ್ಕೊಳ್ಳೋದಕ್ಕೆ, ಆತನ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ಈ ದಿನದಲ್ಲಿ ನಾವು ನೋಡುವಾಗ ಚರ್ಚಿಗೆ ನಾವು ಬರ್ತೀವಿ, ವಾಕ್ಯವನ್ನು ಕೇಳ್ತೀವಿ, ಅದಂತೆ ನಡೆಯೋದಕ್ಕೆ ಕೂಡ ಒಂದು ಸ್ವಲ್ಪ ಜನ ಪ್ರಯತ್ನ ಪಡ್ತಾರೆ. ಆದರೆ ಅನೇಕ ಸರಿ ಇಸ್ರೇಲ್ನ ಮಕ್ಕಳು ದೇವರ ಒಂದು ಮಹಿಮೆಯನ್ನು ಕಾಣ್ತಾರೆ, ಆದರೆ ಆ ಸಮಯದಲ್ಲಿ ಮಾತ್ರ ತುಂಬ ಸಂತೋಷಗೊಳ್ತಾರೆ, ಆ ಸಮಯದಲ್ಲಿ ಮಾತ್ರ ದೇವರನ್ನು ನಂಬ್ತಾರೆ. ಆದರೆ ಆ ಒಂದು ಪರಿಸ್ಥಿತಿ ಅಲ್ಲಿರುವಾಗ ಮಾತ್ರ ದೇವರನ್ನು ನೋಡಿ ನಂಬಿ ಇರ್ತಾರೆ. ಆದರೆ ಇದೇನು ಇಲ್ಲದೇ ಇರುವಾಗ ದೇವರು ಒಂದು ಸ್ವಲ್ಪ ಗ್ಯಾಪ್ ಕೊಡುವಾಗ ತಿರ್ಗಾ ಅದೇ ರೀತಿಯಾಗಿ ಹಿಂತಿರುಗಿ ಹೋಗ್ತಾರೆ. ಆದರೆ ಈ ಕಾರ್ಯಗಳು ಯಾಕೆ ಈ ಥರ ಇದೆ ಎಂಬುದಾಗಿ ನಾವು ನೋಡುವಾಗ ನಾವು ದೇವರನ್ನು ಅಧಿಕವಾಗಿ ಇನ್ನು ಅರ್ಥ ಮಾಡಿಕೊಂಡಿಲ್ಲ ಎಂಬುದಾಗಿ ಅರ್ಥ. ಯಾಕಂದರೆ ಇವಾಗ ದೇವರ ಒಂದು ಜ್ಞಾನವನ್ನು ಒಂದು ಅರ್ಥ ಮಾಡ್ಕೊಬೇಕಂದ್ರೆ ದೇವರ ವಾಕ್ಯವನ್ನು ದಿನವೂ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಅದು ನಾವು ಪ್ರಾಕ್ಟೀಸ್ ಇಲ್ಲ ಅಂದರೆ ದೇವರ ಒಂದು ಕಾರ್ಯ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದ ಹಾಗೆ, ನಡೆಯುವುದು ದೇವರ ದಾರಿಯಲ್ಲಿ ನಡೆಯುವವರು ಇದ್ದಾರೆ, ಎಡುವವರು ಇದ್ದಾರೆ. ದೇವರು ಆದರೆ ಒಳ್ಳೆಯದನ್ನು ಮಾತ್ರ ನಮಗೆಲ್ಲ ಮಾಡ್ತಾನೆ. ಅದೇ ಥರ ಇವಾಗ ಒಂದು ಉದಾರವಾಗಿ ನಾನು ಹೇಳ್ಬೇಕಂದ್ರೆ, ಎಲ್ಲರಿಗೂ ಕಾಂಪಸ್ ಗೊತ್ತಾ? ಕಾಂಪಸ್ ಹಿಂಗೆ ಇಟ್ಕೊಂಡ್ರೆ ರೂಟನ್ನು ಮಾತ್ರ ತೋರಿಸುತ್ತೆ. ಆದರೆ ಕಾಂಪಸ್ ಯಾವಾಗ ಆ ರೂಟನ್ನು ತೋರಿಸುತ್ತಂದರೆ, ಆ ಕಾಂಪಸ್ನ ಸ್ಟ್ರೈಟಾಗಿಟ್ಟರೆ ಮಾತ್ರ ತೋರಿಸುತ್ತೆ. ನಾವು ಹಿಂಗಿಡ್ಕೊಂಡು ಕಾಂಪಸ್ನ ರೂಟ್ ತೋರಿಸು ಅಂದರೆ ಅದು ತೋರಿಸಲ್ಲ. ಎಷ್ಟು ಜನ ಅದನ್ನು ಯೂಸ್ ಮಾಡಿದ್ದೀರಾ? ಕಾಂಪಸ್ನ ಯೂಸ್ ಮಾಡಿ. ಅದು ಯಾಕಂಗೆ? ದೇವರ ವಾಕ್ಯದಲ್ಲಿ ನಾವು ಸ್ಥಿರವಾಗಿದ್ದರೆ ಮಾತ್ರ ಅದು ನಮಗೆ ರೂಟ್ ತೋರಿಸುತ್ತೆ. ನಾವು ದೇವರ ವಾಕ್ಯದಲ್ಲಿ ನಾವು ಸ್ಥಿರವಾಗಿ ಇಲ್ಲದೆ ನಾವು ಅಳ್ಳಾಡ್ತಾನೆ ಇದ್ರೆ, ದೇವರಿಂದ ದೂರ ಹೋಗ್ತಾನೆ ಇದ್ರೆ, ಅದು ನಮಗೆ ರೂಟೇ ತೋರಿಸಲ್ಲ. ನಾವು ಯಾವಾಗಲೂ ಬೀಳ್ತಾನೆ ಇರ್ತೀವಿ. ಸೊ ಒಂದು ಕಾಂಪಸ್ ಸ್ಟ್ರೈಟ್ ಆಗಿರ್ಬೇಕಂದ್ರೆ ನಾವು ಒಂಥರ ದೇವರ ಒಂದು ದಾರಿಯಲ್ಲಿ ಸ್ಟ್ರೈಟ್ ಆಗಿರುವಾಗ ಮಾತ್ರ ದೇವರು ನಮಗೆ ಆ ರೂಟನ್ನು ನಮಗೆ ತೋರಿಸ್ತಾನೆ. ಅದೇ ರೀತಿಯಾಗಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಎಂಬುದಾಗಿದ್ದೆ. ಆ ಪ್ರಶ್ನೆ ಏನಂದರೆ, ಡು ಐ ಜಸ್ಟ್ ನೋ ಗಾಡ್ಸ್ ವರ್ಡ್ ಆರ್ ಡು ಐ ಲಿವ್ ಇಟ್? ನನಗೆ ದೇವರ ವಾಕ್ಯ ಮಾತ್ರ ಗೊತ್ತಾ, ಇಲ್ಲಾಂದರೆ ದೇವರ ವಾಕ್ಯದಂತೆ ನಾನು ನಡೀತೀನ ಎಂಬುದಾಗಿ ಒಂದು ಪ್ರಶ್ನೆಯಿಂದ ನಾನು ಬಿಡ್ತೀನಿ. ಯಾಕಂದರೆ ಜ್ಞಾನ ಬಂದು ಬರೀ ನಿಮಗೆ ಎಲ್ಲ ಒಂದು ಪ್ರಶ್ನೆಗೂ ಆನ್ಸರ್ ತಿಳಿದಿರುವುದು ಮಾತ್ರ ಜ್ಞಾನ ಅಲ್ಲ. ದೇವರ ಒಂದು ನಿಜವಾದ ದಾರಿಯಲ್ಲಿ ನಡೆದು ಅದಂತೆ ಜೀವಿಸಿ ದೇವರ ಜ್ಞಾನವನ್ನು ನಮ್ಮಿಂದ ತೋರಿಸುವುದು ಮಾತ್ರ ಜ್ಞಾನ. ಅದೇ ರೀತಿಯಾಗಿ ಇನ್ನೊಂದು ಆ ವಚನವನ್ನು ತಿರ್ಗಾ ಓದಿ, ಹೋಸಿಯ 14:9, 14:9. ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಥರ್ಡ್ ಪಾಯಿಂಟ್, ಯೆಹೋವನ ಮಾರ್ಗಗಳು ರುಜುವಾದವುಗಳು. ಸಾಕು. ಯೆಹೋವನ ಮಾರ್ಗಗಳು ರುಜುವಾದವುಗಳು. ಇದಕ್ಕೆ ಎಷ್ಟು ಜನ
ಇದನ್ನ ಒಪ್ಕೊಂತೀರಾ? ಎಷ್ಟು ಜನ ಇದನ್ನ ಒಪ್ಕೊಂತೀರಾ? ಕೈಗಳನ್ನ ಎತ್ತಿ ಇದನ್ನ ಹಾಲೆಲ್ಲೂ ಹೇಳ್ಬೋದಾ? ಯಾರೆಲ್ಲ ನಂಬ್ತೀರ? ಆದರೆ ನಿಜವಾಗ್ಲೂ ನಂಬ್ತೀರಾ ದೇವರ ಒಂದು ದಾರಿ ಕರೆಕ್ಟಾದ ದಾರಿ ಎಂಬುದಾಗಿ? ಓಕೆ, ನಾನು ಇದನ್ನ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಕೆಲವು ಕಾರ್ಯಗಳನ್ನು ನಾನು ವಿವರಿಸಿ ಹೇಳ್ತೀನಿ. ಇದು ಈ ಒಂದು ಕಾರ್ಯ ಬಂದು ತುಂಬ ಪವರ್ಫುಲ್ ಆದಂಥ ಒಂದು ವಿಶ್ವಾಸ. ದೇವರ ದಾರಿ ಸರಿ ಎಂಬುದು ನಮ್ಮ ವಿಶ್ವಾಸ ಅಷ್ಟು ಗಟ್ಟಿಯಾಗಿ ಸ್ಥಿರವಾಗಿದೆ ಎಂಬುದಾಗಿ ಅರ್ಥ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ದೇವರ ಒಂದು ದಾರಿ ಹೇಗಿರುತ್ತಂದರೆ ತುಂಬ ಕಷ್ಟವಾಗೂ ಇರುತ್ತೆ, ತುಂಬ ಸ್ಲೋ ಆಗೂ ಇರುತ್ತೆ, ಅದೇ ರೀತಿಯಾಗಿ ತುಂಬ ಕನ್ಫ್ಯೂಸಿಂಗ್ ಆಗೂ ಇರುತ್ತೆ. ಇವಾಗ ಹೇಳಿ, ಎಷ್ಟು ಜನ ದೇವರ ರೀತಿ ಕರೆಕ್ಟ್ ಅಂತೀರಾ? ಯಾರೆಲ್ಲ ಕೈ ಎತ್ತಿದ್ರು ಅವರೆಲ್ಲ ಕೈ ಎತ್ತಿಲ್ಲ. ಆದರೆ ಇದನ್ನ ನಂಬೋದಕ್ಕೆ ತುಂಬ ಕಷ್ಟವಾಗುತ್ತಲ್ಲ. ದೇವರ ದಾರಿ ತುಂಬ ಸ್ಲೋ, ತುಂಬ ಕನ್ಫ್ಯೂಸಿಂಗ್, ತುಂಬ ಕಷ್ಟವಾಗ್ಲೂ ಇದೆ. ಆದರೆ ಇಲ್ಲಿ ಒಂದು ಸುಂದರವಾದ ಒಂದು ಆನ್ಸರ್ ಇದೆ. ದೇವರು ಬಂದು ಐಗುಪ್ತದಿಂದ ಇಸ್ರೇಲ್ ಮಕ್ಕಳನ್ನ ನಡೆಸ್ತಾರೆ. ಆದರೆ ದೇವರು ಅಲ್ಲಿ ಕೋಪ ಪಡ್ತಾರಾ? ಕೋಪ ಪಡಲ್ವಾ? ದೇವರು ಕೋಪ ಪಡ್ತಾರೆ. ದೇವರು ಕೋಪ ಪಡ್ತಾರೆ. ಅದೇ ರೀತಿಯಾಗಿ ನಾವು ನೋಡಬೇಕಾದ್ರೆ ದೇವರು ದಾರಿ ಸರಿ, ದೇವರು ತುಂಬ ಪ್ರೀತಿಯಿಂದನೂ ಇದ್ರು, ಡೈಲಿ ಪೋಷಿಸಿದ್ರು. ಆದರೆ ದೇವರು ಯಾಕೆ ಕೋಪ ಪಡಬೇಕು? ಅವರು ತಪ್ಪಾಗಿದ್ರು ಅಂತ ಅವ್ರು ಹೋಗ್ಬಿಟ್ಟು ವಿಗ್ರಹ ಆರಾಧನೆ ಮಾಡಿದ್ರು, ದೇವರನ್ನು ನಂಬೋದು ಬಿಟ್ಟು ಆ ಪೊಲಿಟಿಕಲ್ ಜನರನ್ನು ನಂಬಿದ್ರು. ಯಾಕಂದರೆ ಇವ್ರಿಗೆ ಬಿಡುಗಡೆ ಬೇಕು, ಬೇರೆ ದೇಶ ಬಂದ್ಬಿಟ್ಟು ಇವ್ರನ್ನ ತಗೊಬಾರ್ದು, ಇವ್ರನ್ನ ಕ್ಯಾಪ್ಚರ್ ಮಾಡಬಾರ್ದು ಅಂತ ಅನೇಕ ಸರಿ ದೇವರಿಂದ ದೂರ ಹೋಗ್ತಾನೆ ಇದ್ರು. ಆದರೆ ಇದೆಲ್ಲ ಓಸಿಯ ಇಲ್ಲಿ ಏನಕ್ಕೆ ಈ ಒಂದು ಪದವನ್ನು ಮಾತ್ರ ಹೇಳ್ತಾನೆ ಅಂದರೆ, ಯೆಹೋವನ ಮಾರ್ಗಗಳು ರುಜುವಾಗುದುಗಳು. ಸೊ ನಾವು ಇವಾಗ ಇದನ್ನು ನೋಡುವಾಗ ಓಸಿಯ ಯಾಕೆ ಹೇಳ್ತಾನಂದರೆ, ದೇವರು ಅದನ್ನು ಕೋಪದಿಂದ ಅವರನ್ನು ಹೊಡೆದಿಲ್ಲ, ಅವರನ್ನು ಪ್ರೀತಿಯಿಂದ ಹೊಡೆದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯಿಂದ ಅವರನ್ನು ಬಂದು ಒಂಥರ ಗದರಿಸಿದ್ರು. ಆದರೆ ನಾವು ಇಲ್ಲಿ ನೋಡುವಾಗ ಈ ಒಂದು ಕಾರ್ಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಕೂಡ ಮಾಡ್ತಾನೆ ಇರ್ತಾನೆ. ಯಾಕಂದರೆ ಅನೇಕ ಸರಿ ನಮಗೆ ಈ ಕನ್ಫ್ಯೂಷನ್ಸ್ ಬಂದು ಒಂದು ಆಗಾಗ ಬರಲ್ಲ, ಯಾವಾಗಲೂ ಇರುತ್ತೆ. ಈ ಕಷ್ಟ ಬಂದು ಆಗಾಗ ಬರಲ್ಲ, ಯಾವಾಗಲೂ ಇರುತ್ತೆ. ಆದರೆ ನಾವು ಇದರಿಂದ ಹೇಗೆ ತಪ್ಪಿಸುವುದು ಅಂದರೆ ಒಂದೇ ಕಾರಣ, ದೇವರ ಜ್ಞಾನದಲ್ಲಿ ನಾವು ನಡೆಯುವುದು. ದೇವರ ಜ್ಞಾನದಲ್ಲಿ ನಾವು ನಡೆದರೆ ಮಾತ್ರ ನಮಗೆ ತಿಳಿಯುತ್ತೆ. ಯಾಕಂದರೆ ನಾವು ಇಲ್ಲಿ ನೋಡುವಾಗ ಧರ್ಮ ಉಪದೇಶ ಕಾಂಡ 32:4 ನಮಗೆ ಶರಣಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿ ಉಳ್ಳವನು, ಯಥಾರ್ಥನೂ ಆಗಿದ್ದಾನೆ. ಇದನ್ನು ಒಂದ್ಸರಿ ಎಲ್ಲರೂ ಸೇರಿ ಓದೋಣ ಈ ವಚನನ. ಓದಿ. ನಮಗೆ ಶರಣ ಇದು ಅರ್ಥ ಆಯ್ತಾ ಎಲ್ಲರಿಗೂ? ಇವಾಗ ಎಷ್ಟು ಚೆನ್ನಾಗಿ ಕನ್ಫ್ಯೂಸಿಂಗ್ ಆಗಿದೆ. ಇವಾಗ ಎಷ್ಟು ಜನ ಆ ಕಷ್ಟ ಅಂತ ನಿಜವಾಗ್ಲೂ ನೀವು, ಇದು ದೇವರು ಅನುಮತಿಸದೆ ಇದು ಯಾವುದು ನಮಗೆ ಬರಲ್ಲ. ದೇವರು ಈ ದಾರಿಯಲ್ಲಿ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ನಮ್ಗೆ ಗೊತ್ತಾದರೆ ಆತನು ಮಾಡುವಂಥ ಕಾರ್ಯ ತುಂಬ ಪರ್ಫೆಕ್ಟ್ ಆಗಿದೆ ಎಂಬುದಾಗಿ ಅರ್ಥ. ಆತನು ಮಾಡುವಂಥ ಕಾರ್ಯ ಎಲ್ಲದರಲ್ಲೂ ನಮಗೆ ನಾವು ತಪ್ಪಾಗಿ ಹೋಗಬಾರ್ದು, ಆತನ ಹತ್ರ ಹೇಗಾದರೂ ಪರಲೋಕಕ್ಕೆ ಅವರ ಮನೆಯಲ್ಲಿ ಸೇರಬೇಕು ಎಂಬುದಾಗಿ, ನಮಗಿನ್ನ ದೇವರು ಹೆಚ್ಚಾಗಿ ನಮ್ಮನ್ನು ಕರಿಬೇಕು ಎಂಬುದಾಗಿ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ನಾವು ಇಲ್ಲಿ ಇನ್ನೊಂದು ನೋಡುವಾಗ ಕೀರ್ತನೆ 25
8ರಿಂದ 10 ಯಾರಾದರೂ. ಯೆಹೋವನು ದಯಾಳುವು ಸತ್ಯ ಸ್ವರೂಪನೂ ಆಗಿದ್ದಾನೆ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು. ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಯೆಹೋವನ ವಿಧಿ ನಿಬಂಧನೆಗಳನ್ನು ಕೈಕೊಂಡು ನಡೆಯುವವರಿಗೆ ಆತನ ಎಲ್ಲಾ ಮಾರ್ಗಗಳು ಕೃಪೆಯೂ ಸತ್ಯತೆಯೂ ಉಳ್ಳವು. ದೇವರ ಎಲ್ಲ ಮಾರ್ಗದಲ್ಲೂ ಆತನು ನಮ್ಮ ಮೇಲೆ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಸೊ ಈ ದಿನದಲ್ಲಿ ಕೂಡ ನಮಗೆ ಇಷ್ಟೊಂದು ಕನ್ಫ್ಯೂಷನ್ ಇರ್ಬೋದು, ಇಷ್ಟೊಂದು ನೋವು ಇರ್ಬೋದು, ಆದರೆ ದೇವರು ನಿಮ್ಮೊಂದಿಗೆ ಇದ್ದು ಅಧಿಕವಾದ ಕಾರ್ಯಗಳನ್ನು ಇನ್ನೂ ಮಾಡ್ತಾನೇ ಇದ್ದಾನೆ, ಇನ್ನೂ ಮಾಡಿಕೊಂಡೇ ಇರ್ತಾನೆ. ಆದರೆ ನಾವು ಈ ಜ್ಞಾನದಲ್ಲಿ ಬೆಳೆಯುವುದಕ್ಕೆ ದೇವರು ಇನ್ನೂ ಸಹಾಯ ಮಾಡ್ತಾನೇ ಇದ್ದಾರೆ. ಆದರೆ ನಾವು ಅದಕ್ಕೆ ಒಪ್ಪಿಸಿಕೊಡುವುದು ನಮ್ಮ ಕರ್ತವ್ಯ. ಆದರೆ ನಾವು ಇಲ್ಲಿ ಇನ್ನೊಂದು ಕಾರ್ಯ ನೋಡಬೇಕಾದ್ರೆ, ಇವಾಗ ಒಂದು ಸರ್ಜರಿ ಮಾಡುವ ಒಂದು ಡಾಕ್ಟ್ರನ್ನು ನಾವು ತಗೊಬೋದು. ಆವಾಗ ಸರ್ಜರಿ ಮಾಡುವಾಗ ನಾವು ಇವಾಗ ಅಪೆಂಡಿಕ್ಸ್ ಆಪರೇಷನ್ ಅಂದ್ಕೊಳ್ಳೋಣ. ಅಪೆಂಡಿಕ್ಸ್ ಆಪರೇಷನ್, ಎಲ್ಲರಿಗೂ ಅಪೆಂಡಿಕ್ಸ್ ಅಂದರೆ ಗೊತ್ತಲ್ವಾ? ಅಪೆಂಡಿಕ್ಸ್ ಅಂದರೆ ಗೊತ್ತಲ್ವಾ? ಹಾಂ, ಹೊಟ್ಟೆಯಲ್ಲಿರೋದು. ಸೊ ಅದನ್ನು ಕಟ್ ಮಾಡಿ ಸರ್ಜರಿ ಮಾಡ್ತಾರೆ. ಕಟ್ ಮಾಡೋದು ಸಂತೋಷವಾಗಿರುತ್ತಾ? ನಿಮಗೆ ಖುಷಿ ಬರುತ್ತಾ? ಇಲ್ಲ ಚಕ್ಲುಗುಳಿ ಬರುತ್ತಾ? ತುಂಬ ನೋವಿರುತ್ತೆ. ಆದರೆ ಅದನ್ನು ಮಾಡಿದ್ರೆ ಮಾತ್ರ ನಾವು ಸರಿಯಾಗಿ ಇರೋಕ್ಕೆ ಬದುಕೋಕ್ಕಾಗೋದು. ಆದರೆ ಯಾಕೆ ಅದನ್ನು ಮಾಡಬೇಕು? ಇಲ್ಲಿ ಯಾಕಲ್ಲಿ ಕಷ್ಟ ಇದೆ? ಯಾಕಲ್ಲಿ ಕಷ್ಟ ಇದೆ? ಸರ್ಜರಿ ಮಾಡ್ತಾರೆ, ಕಟ್ ಮಾಡ್ತಾರೆ, ಆದರೆ ಅದನ್ನು ತಡ್ಕೊಂಡು ನಾವು ಖುಷಿಯಾಗಿ ಹೋಗ್ತೀವಲ್ಲ, ನಾವು ಸರಿಪ ಇದಾದ್ರೇ. ಅಲ್ಲಿ ಮಾತ್ರ ಯಾಕೆ ಖುಷಿ ಇದೆ? ಯಾಕಂದರೆ ದೇವರು ನಮ್ಮನ್ನು ಈ ಥರ ಒಂದು ದಾರಿಯಲ್ಲಿ ನಡೆಸುವಾಗ ಮಾತ್ರ ನಮಗೆ ಸಂತೋಷನೇ ಇರಲ್ಲ. ಗುಣಗುಟ್ಟೋದು, ದೇವರನ್ನು ತಪ್ಪಾಗಿ ಮಾತಾಡೋದು, ಎದುರಾಗಿ ಮಾತಾಡೋದು, ದೇವರು ನನಗೆ ಮಾಡೇ ಇಲ್ಲ. ನನಗೆ ಒಂದು ಸ್ವಲ್ಪ ದಿನ ಮುಂಚೆ ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಚರ್ಚ್ಗೆಲ್ಲ ಹೋಗಿ ಅವನು ವರ್ಷಿಪ್ ಎಲ್ಲ ನಡೆಸ್ತಾ ಇದ್ದ. ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಅವ್ರು ಪಾಲ್ತಂಗೆ ಅವ್ರ ಚರ್ಚ್ಗೆ ಹೋಗ್ತಾನೆ. ಅವನು ಮೀಟಿಂಗಲ್ಲಿರುವಾಗ ಅವನು ಹೇಳ್ತಾ ಇದ್ದ, ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂತ. ಕೆಲವು ವರ್ಷಕ್ಕೆ ಮುಂಚೆ ಹೇಳ್ದ. ಒಂದು 6 ತಿಂಗಳಾದಮೇಲೆ ಅವನು ಏನು ಹೇಳ್ದ ಅಂದರೆ, ದೇವರಿಲ್ಲ ಯಾರಿಲ್ಲ ಅಂತ ಹೇಳ್ದ ನನಗೆ. ಆದರೆ ಕೆಲವು ದಿನ ಮುಂಚೆ ಏನಾಯಿತು, ಅವನ್ನ ಕಾಲ್ ಮಾಡಿದೆ ನಾನು. ಅವನು ಬಂದು ಒಳ್ಳೆ ಡಿಸೈನರ್, ಡ್ರೆಸ್ನ ಬಂದು ಅವ್ನು ಡಿಸೈನ್ ಮಾಡಿ ಏನಕ್ಕೆ ಏನು ಮಾಡಬೇಕು ಅವನಿಗೆಲ್ಲ ಕಾನ್ಸೆಪ್ಟ್ ಎಲ್ಲ ಗೊತ್ತಿರುತ್ತೆ. ಅವ್ನು ಫ್ಯಾಷನ್ ಡಿಸೈನಿಗೆ ಅಲ್ಲಿ ಇರುವಾಗ ಅವನು ಇದೆಲ್ಲ ಓದಿದ್ದ. ಸೊ ಅದಕ್ಕೆ ಸಜೆಷನ್ ಕೇಳೋಕ್ಕೆ ನಾನು ಕಾಲ್ ಮಾಡಿದ್ದೆ. ಆದರೆ ಇವ್ನು ನೋಡುವಾಗ ಒಂದು ದೊಡ್ಡ ಆಕ್ಸಿಡೆಂಟ್. ಅವನ ಕಾಲಲ್ಲಿ ಮಂಡಿ ಇದೆ ಅಲ್ಲ, ಆ ಚಿಕ್ಕ ಮಂಡಿ, ಅದು ಕಿತ್ಕೊಂಡೋಗಿ ಅದ್ರ ಒಳಗಡೆ ಬೋನು ಕಿತ್ಕೊಂಡೋಗಿದೆ, ಅರ್ಧ ಕಾಲೇ ಹೋಗಿದೆ ಅವನಿಗೆ. ಆದರೆ ಇವಾಗ ಫೋನ್ ಮಾಡಿಬಿಟ್ಟು ನಾನು ಹಿಂಗೆ ಹೇಳಿದ ತಕ್ಷಣ, ಇವಾಗ ಅಟ್ಲೀಸ್ಟ್ ನಂಬು ದೇವ್ರು ಇದ್ದಾರೆ, ನಿನ್ನ ಕಾಪಾಡಿದ್ದಾರೆ ಎಂಬುದಾಗಿ. ಆವಾಗ ಹೇಳುವಾಗ ಅವನು ಹೇಳ್ತಾನೆ, ಏನೋ ಈ ಥರ ಅಂದ್ಬಿಟ್ಟೆ, ದೇವರೇ ಕಾಪಾಡಿದ್ದು. 7 ಲಕ್ಷ ಆಯಿತು, 1 ರೂಪಾಯಿಯೂ ಸಾಲ ಇಲ್ಲ. ತುಂಬ ಸಾಲ ಆಯಿತು ಅವ್ರ ಮನೆಯಲ್ಲಿ. ಆದರೆ ನೋಡಿ, ದೇವರು ಒಬ್ಬರನ್ನ ಯಾವ ಥರ ಕರ್ಕೊಂಬರ್ತಾರೆ. ಇದು ಬೇಕು, ಇಲ್ಲಾಂದರೆ ಅವನು ಸತ್ತೋಗ್ತಾ ಇದ್ದ. ಈ ಥರನೇ ದೇವ್ರು ಅವನ್ನ ನಡೆಸಬೇಕು ಎಂಬುದಾಗಿ ಅವನ್ನ ಕರ್ಕೊಂಬಂದರು. ನಿನ್ನೆ ಕೂಡ ನನ್ನ ಜೊತೆಯಲ್ಲಿ ಓದಿರುವ ಒಂದು ಹುಡುಗಿ, ಅವರ ಅಪ್ಪ ತೀರ್ಕೊಳ್ಳುವಾಗ ನಾನು ಅವಳಿಗೆ ಹೇಳ್ತಾ ಇದ್ದೆ, ನಮ್ಮಿಂದ ಒಂದು ದೊಡ್ಡ ಸಹಾಯ ನಿನಗೆ ಮಾಡಬೇಕಂದ್ರೆ ನಾನು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ಬೋದು. ದೇವ್ರು ಬಿಟ್ಟರೆ ಯಾರೂ ನಿನಗೆ ಸಮಾಧಾನ ಕೊಡಲ್ಲ, ಯಾರೂ ಇಲ್ಲ. ಅಕ್ಕ ಎಲ್ಲರೂ ಮದುವೆ ಆಗಿದ್ದಾರೆ, 7 ಲಕ್ಷ 8 ಲಕ್ಷ ಸಾಲ ಇದೆ. ಅವಳೊಬ್ಬಳೇ ಹೋಗ್ಬಿಟ್ಟು ವರ್ಕ್ ಮಾಡ್ತಾಳೆ, ಅವ್ರ ಅಮ್ಮ ಒಂಟಿಯಾಗಿರ್ತಾರೆ, ಇವಾಗ ಅವ್ರ ಅಪ್ಪನೂ ಇಲ್ಲ. ಆದರೆ ಅವಳನ್ನ ನಾನು ದೇವ್ರ ಬಗ್ಗೆ ಹೇಳುವಾಗ, ನಾನು ತುಂಬ ರಿಲಿಜಿಯಸ್ ಪರ್ಸನ್ ಅಲ್ಲ, ಕ್ರಿಶ್ಚಿಯನ್ನೇ, ರಿಲಿಜಿಯಸ್ ಪರ್ಸನ್ ಅಲ್ಲ, ನಾನು ದೇವ್ರನ್ನೆಲ್ಲ ನಂಬಲ್ಲ ಅಂತ. ಆದರೆ ನಾನು ಹೇಳ್ತಾ ಇರುವಾಗ ಅವ್ರ ಕುಟುಂಬದಲ್ಲಿ ಅವ್ರ ಅಮ್ಮ ಹೆಂಗಿದ್ದಾರೆ, ಅವಳು ಹೆಂಗಿದ್ದಾಳೆ ಅಂತ ನಾನು ಹೇಳ್ದೆ. ನಿನ್ಗಿದೆಲ್ಲ ಇದೆ ಅಲ್ಲ, ಗೊತ್ತಾಗ್ತಿದೆ ನೋಡಿದ್ರೇನೆ. ಆದರೆ ಇದಕ್ಕೆ ಒಂದೇ ಸೊಲ್ಯೂಷನ್, ದೇವರು ನಂಬಿದ್ರೆ ಮಾತ್ರ ನಿನ್ಗಿದ್ರಿಂದ ಬಿಡುಗಡೆ, ಇಲ್ಲಾಂದರೆ ಇಲ್ಲ. ಇವಾಗ ಯಾಕಂದರೆ ಒಬ್ಬರು ತೀರ್ಕೊಂಬಿಟ್ರಂದರೆ ಅವ್ರ ಮೆಂಟಲ್ ಸಿಚುವೇಶನ್ ಬಂದು ಅವ್ರನ್ನ ಯಾರಿಂದನೂ ಆಚೆ ತೊಗೊಂಬರೋಕ್ಕಾಗಲ್ಲ. ಎಷ್ಟು ಕೌನ್ಸಿಲಿಂಗ್ ಕರ್ಕೊಂಡು ಹೋದ್ರೂ
ಒಂದು 4-5 ಸೆಷನ್ ಬೇಕು, ಒಂದು 10 ಸೆಷನ್ಸ್ ಬೇಕು, ಅದರಿಂದ ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ದೇವರು ಮಾತ್ರ ಆ ಸಮಾಧಾನದಿಂದ ತುಂಬಿಸುವ ಆತನಾಗಿದ್ದಾನೆ. ಅದೇ ಥರ ಈ ದಿನದಲ್ಲಿ ನಮ್ಗೆ ಎಷ್ಟೋ ಕಾರ್ಯಗಳಿರ್ಬೋದು, ಎಷ್ಟೋ ಸಂಕಟಗಳಿರ್ಬೋದು, ಆದರೆ ನಾವು ಯೋಚನೆ ಮಾಡೋದ್ರಿಂದ ನಾವು ಇನ್ನೂ ದೇವರಿಂದ ದೂರ ಹೋಗೋದು, ಅಥವಾ ನಾವು ಇನ್ನು ದೇವರ ಹತ್ರ ಅಂತೂ ಹೋಗೋದೇ ಇಲ್ಲ. ನಾವು ದೇವ್ರ ಮೇಲೆ ಭಾರ ಇಟ್ಟಿಲ್ಲ ಅಂದರೆ ಆಗೋದೇ ಇಲ್ಲ. ದೇವರ ವಾಗ್ದಾನ ತುಂಬ ಶಕ್ತಿ ಉಳ್ಳದ್ದು. ಅದನ್ನು ಎಷ್ಟು ಜನ ಅನುಭವಿಸಿದ್ದೀರಾ ಎಂಬುದಾಗಿ ನಂಗೆ ಗೊತ್ತಿಲ್ಲ. ಆದರೆ ನಾನು ಏನು ಹೇಳ್ಬೇಕಂದ್ರೆ, ಒಂದು ಲಾಸ್ಟ್ ವೀಕಲ್ಲಿ ಕೂಡ ನಾನು ಅಪ್ಪ ಅಮ್ಮ ಬಂದು ಚೆನ್ನೈಗೆ ಹೋಗಿದ್ರು. ಒಂದು ಲಾಸ್ಟ್ ಸಂಡೇ ಸ್ಯಾಟರ್ಡೇ ಬಂದು ನನಗೆ ರೆಸ್ಟ್ ಇರಲಿಲ್ಲ. ರೆಸ್ಟ್ ಇಲ್ಲದೆ ಏನಾಯಿತು, ಬೆಳಗ್ಗೆ ಸರ್ವಿಸಿಗೆ ಬಂದೆ. ಇಲ್ಲಿ ಮುಗಿಸಿದ ತಕ್ಷಣ ಇನ್ನೊಂದು ಸರ್ವಿಸ್ ಇತ್ತು. ಆ ಸರ್ವಿಸ್ ಮುಗಿಯೋ ಅಷ್ಟರಲ್ಲಿ ತಿರ್ಗಾ ಸುಂಕದಕಟ್ಟೆಯಲ್ಲಿ ಒಂದು ಸರ್ವಿಸ್ ಇತ್ತು. ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಒಂದು 10-10:30 ಹಂಗಾಗ್ಬಿಡ್ತು. ಸೊ ನೆಕ್ಸ್ಟ್ ಡೇ ಲೈಟಾಗಿ ಚೆಸ್ಟ್ ಪೇನ್ ನನಗೆ ಸ್ಟಾರ್ಟ್ ಆಯಿತು. ಫಸ್ಟ್ ಡೇ ಒಂದು ಸ್ವಲ್ಪ ಆಯಿತು, ನಾನು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಸೈಲೆಂಟಾಗಿದ್ದೆ. ನೆಕ್ಸ್ಟ್ ಡೇ ತುಂಬ ಸಿವಿಯರ್ ಆಗಿಬಿಡ್ತು. ಆವಾಗ ಮಮ್ಮಿ ಡ್ಯಾಡಿ ಬಂದ್ಬಿಟ್ಟು ಚೆನ್ನೈಲಿದೆ, ನಾನು ಫೋನ್ ಮಾಡಿ ಹೇಳಿದರೆ ಅವ್ರಿಗೆ ಗಾಬರಿ ಆಗುತ್ತೆ. ನಾನು ಖಂಡಿತವಾಗ್ಲೂ ಗಾಬರಿ ಆಗುತ್ತೆ ಅಂತ ನಂಗೆ ಗೊತ್ತಿದ್ದು, ನಾನು ಹೇಳಿಲ್ಲ. ಆವಾಗ ತಿರ್ಗಾ ನೆಕ್ಸ್ಟ್ ಡೇ ಅವರು ಚೆನ್ನೈಯಿಂದ ಥರ್ಸ್ಡೇ ಬೆಳಗ್ಗೆ ಬರ್ತಾಯಿದ್ರು. ತಿರ್ಗಾ ನೆಕ್ಸ್ಟ್ ಡೇ ಇನ್ನೂ ಜಾಸ್ತಿ ಆಗಿಬಿಡ್ತು. ಆವಾಗ ನಾನು ಬಂದು ಪ್ರಾರ್ಥನೆ ಮಾಡುವಾಗ ನನ್ನ ಫ್ರೆಂಡ್ ಕಾಲ್ ಮಾಡಿದೆ. ಅವನ ಜೊತೇಲಿ ಬಂದು ಮೀಟ್ ಮಾಡುವಾಗ ಒಂದು ಸ್ವಲ್ಪ ಪೇನ್ ಇದೆ. ಅವ್ನು ತಕ್ಷಣ ಹಾಸ್ಪಿಟ್ಲ್ಗೆ ಕರ್ಕೊಂಡೋದ. ಆವಾಗ ನಾನು ಹಾಸ್ಪಿಟ್ಲ್ಗೆ ಹೋಗುವಾಗ ದೇವರು ನನ್ನ ಹತ್ರ ಮಾತಾಡ್ತಾ ಇರುವಾಗ ನಾನು ತುಂಬ ಆಶ್ಚರ್ಯಪಟ್ಟೆ. ದೇವ್ರು ಏನು ಹೇಳ್ತಾ ಇದ್ರು ಅಂದರೆ, ನಾನು ಕರೆದಿದ್ದೀನಿ, ನಿನಗೆ ಜಾಸ್ತಿ ಕೆಲಸ ಇದೆ ಇಲ್ಲಿ ಎಂಬುದಂಗೆ ನನಗೆ ಜ್ಞಾಪಕ ಬರ್ತಾನೆ ಇದೆ. ಆವಾಗ ನನಗೆ ಆಶ್ಚರ್ಯ ಆಯಿತು, ಓ ದೇವರು ನನಗೋಸ್ಕರ ಜಾಸ್ತಿ ಕೆಲಸ ಇಟ್ಟಿದ್ದಾರೆ, ಜಾಸ್ತಿ ಸೇವೆ ಇಟ್ಟಿದ್ದಾರೆ, ಆದರೆ ಅದಕ್ಕೆ ಮುಂಚೆ ನನ್ನ ದೇವರು ತಗೊಳ್ಳಲ್ಲ ಅಂತ ನಾನು ತಿರ್ಗಾ ನಾರ್ಮಲ್ ಆದೆ. ಆವಾಗ ನನ್ನ ಫ್ರೆಂಡಿಗೆ ಕರೆದಿ ತಕ್ಷಣ ಹೇಳಿದೆ. ನಾನು ಏನು ಹೇಳಿದೆ ಅಂದರೆ, ಅಲ್ಲಿ ಹೋಗಿದ ತಕ್ಷಣ ಡಾಕ್ಟರ್ ಇದ್ದರೆ ದೇವ್ರ ಚಿತ್ತ, ಡಾಕ್ಟ್ರ್ ಇಲ್ಲ ಅಂದರೆ ದೇವ್ರ ಚಿತ್ತ ಇಲ್ಲ. ಎನಿ ಟೈಮ್ ಬ್ಯಾಪ್ಟಿಸ್ಟ್ ಓಪನ್ ಆಗಿರುತ್ತೆ. ನಾನು ಕರೆಕ್ಟಾಗಿ ಒಂದು 5 ನಿಮಿಷ ಆದಮೇಲೆ ಹೋಗಿದ್ದೀನಿ ಅನಿಸುತ್ತೆ, ಹಾಸ್ಪಿಟ್ಲೇ ಕ್ಲೋಸ್ ಆಗಿಬಿಟ್ಟಿದೆ. ಆವಾಗ ನಾನು ಅವ್ನು ಕರೆದು ಹೇಳಿದೆ, ದೇವ್ರ ಚಿತ್ತನೇ ಇಲ್ಲ, ತಿರ್ಗಾ ಮನೆಗೆ ಹೋಗೋಣ ಬಿಡು ಅಂತ. ಇಲ್ಲ ಬೇರೆ ಹಾಸ್ಪಿಟ್ಲ್ ಇದು ಹೋಗೋಣ ಅದು ಹೋಗೋಣ. ನಾನು ಹೇಳಿದೆ, ಇಲ್ಲ ಮನೆಗೆ ಬಿಡು, ಏನೂ ಆಗಲ್ಲ ಅಂತ. ನನಗೆ ಅದು ಇರ್ತಾನೆ ಇತ್ತು. ಇದು ಹೇಳಾದ್ಮೇಲೂ ನನಗೆ ಇರ್ತಾನೆ ಇತ್ತು. ಆದರೆ ದೇವರು ಇವತ್ತು ನನಗೆ ಪರಿಪೂರ್ಣವಾದ ಒಂದು ಗುಣವನ್ನು ಕೊಟ್ಟಿದ್ದಾರೆ. ನಾನು ಯಾವ ಹಾಸ್ಪಿಟ್ಲ್ ಹೋಗಿಲ್ಲ, ಯಾವ ಔಷಧಿನೂ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ. ನಾನು ಆದಮೇಲೆ ನಮ್ಮ ಅಪ್ಪ ಅಮ್ಮ ಹತ್ರ ಹೇಳಿದೆ, ಏನೂ ಇಲ್ಲ, ಗ್ಯಾಸ್ಟ್ರಿಕ್ ಇರುತ್ತೆ ಅಂತ. ನಾನು ಡೈರೆಕ್ಟಾಗಿ ಹೇಳುವಾಗ ಏನು ಗಾಬರಿ ಇರಲ್ಲ, ನನ್ನ ಜೊತೆಯಲ್ಲೇ ಇದೀನಲ್ಲ. ಸೊ ಅದು ಸೊ ನಾನು ಆವಾಗ ಕೂಡ ನಾನು ಅನಿಸಿದ್ದು ಬಂದು, ದೇವರ ವಾಗ್ದಾನಕ್ಕೆ, ದೇವರ ಮಾತಿಗೆ ಅಷ್ಟು ಬಲ ಇದೆ ಎಂಬುದಾಗಿ ದೇವರು ದಿನವೂ ಒಬ್ಬೊಬ್ರಿಗೂ ತಿಳಿಸ್ತಾ ಇದ್ದಾರೆ, ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅರೆ ನಾವು ಕಿವಿ ಕೊಡಬೇಕು. ದೇವರ ಜ್ಞಾನವೊಂದು ತಿಳ್ಕೊಬೇಕಂದ್ರೆ ದೇವರ ದಾರಿಯಲ್ಲಿ ನಾವು ನಡೀಲೇಬೇಕು. ದೇವರೊಂದಿಗೆ ಇಲ್ಲ ಅಂದರೆ ಆತನ ದಾರಿ ನಮಗೆ ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಇವಾಗ ಓಡುವಂಥ ಒಂದು ಓಟ ಬಂದು ತುಂಬ ಕಷ್ಟವಾದ ಓಟ. ನಾನು ಚಿಕ್ಕ ಮಕ್ಕಳ ಒಂದಿಗೆ ಜಾಸ್ತಿ ಕೆಲಸ ಮಾಡ್ತೇನೆ. ಸೊ ಆವಾಗ ಅವರ ಒಂದು ಬಿಹೇವಿಯರ್ ನೋಡುವಾಗ ನನಗೆ ತುಂಬ ಶಾಕ್ ಆಗುತ್ತೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಆ ಥರ ಎಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟಿಲ್ಲ. ಅದೇ ಥರ ನನಗೆ ದೇವರು ತುಂಬ ಕೃಪೆ ಕೊಟ್ಟಿದ್ರು. ಹೆಂಗಂದರೆ ಅಧಿಕವಾಗಿ ನಮ್ಮ ಅಪ್ಪ ನನ್ನ ತುಂಬ ಹೊಡೆಯೋರು. ಆ ಕೃಪೆನ ತುಂಬ ಕೊಟ್ಟಿದ್ರು ನಮ್ಮ ದೇವರು ನಮಗೆ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಹೊಡೆಯೋರು. ಆದರೆ ಇವತ್ತು ನಾನು ಅನಿಸ್ತೀನಿ, ದೇವರ ಆ ಕೃಪೆ ನನ್ನ ಇವತ್ತಿಲ್ಲಿ ನಿಲ್ಲಿಸಿದೆ, ಅದೇ ಕಾರಣ. ಆದರೆ ನಾವು ನೋಡಬೇಕಾದ್ರೆ ಇವತ್ತಿನ ಮಕ್ಕಳು, ಒಬ್ಬ ಬಂದ್ಬಿಟ್ಟು ನಾನು ಅವ್ರಿಗೆ ಹಾಡು ಹೇಳ್ತಾ ಇದ್ದೀನಿ, ಹೇಳ್ಕೊಡ್ತಾ ಇರುವಾಗ ಒಬ್ಬ ಬಂದ್ಬಿಟ್ಟು ನನ್ನ ಕೈ ಹಿಡಿತಾನೆ. ಆ್ಯಕ್ಚುಲಿ ಟೀಚರ್ ಬಂದ್ಬಿಟ್ಟು ಸ್ಟೂಡೆಂಟ್ ಕೈ ಹಿಡಿಯಂಗಿಲ್ಲ, ಅದೇ ಥರ ಸ್ಟೂಡೆಂಟು ಟೀಚರ್ನ ಮುಟ್ಟಂಗಿಲ್ಲ. ಇದು ಬಂದು ಸ್ಕೂಲ್ ರೂಲ್ಸ್ ಇದು. ಸೊ ಆ ಅಕಾಡೆಮಿಯಲ್ಲಿ ಬಂದ್ಬಿಟ್ಟು ಅವ್ನು ಹಿಡಿದ್ಬಿಟ್ಟು, ನಾನು ಹೇಳಿದ ಹಾಡೇ ನೀನು ಆಡಬೇಕು ಅಂತ ನನಗೆ ಹೇಳ್ತವನೆ. ನನ್ನ ಪಕ್ಕದಲ್ಲಿ ಇನ್ನೊಂದು ಟೀಚರ್ ಇದ್ದಾರೆ, ಅವನಿಗೆ 4 ವಯಸ್ಸು ಇಲ್ಲ, ಹೇಳ್ಬೇಕಾರೆ 4 ವಯಸ್ಸು ಇಲ್ಲ. ಅವನು ಹೇಳ್ತಾನೆ, ನಾನು ಬಂದಿಲ್ಲ ಅಂದರೆ ಕ್ಲಾಸ್ಗೆ ಯಾರೂ ಬರಬಾರ್ದು ಅಂತ. ಆವಾಗ ನಾನು ಹೋಗಿ ಹೇಳಿದೆ, ಡೈರೆಕ್ಟಾಗಿ ಹೆಡ್ ಹತ್ರ ಹೋಗಿ ಮಾತಾಡ್ತಾ ಇದ್ದೀನಿ, ಈ ಬಿಹೇವಿಯರ್ ಇದೆ, ಇದು ಡಿಸಿಪ್ಲಿನ್ನೇ ಇಲ್ಲ. ಮತ್ತು ಪೇರೆಂಟ್ಸ್ ಹತ್ರ ಏನು ಕೌನ್ಸಿಲಿಂಗ್ ಕೊಡ್ತೀರಾ ನೀವು? ಪೇರೆಂಟ್ಸ್ ಹತ್ರ ಏನು ಕರೆದು ಹೇಳ್ತಾರೆ? ಪೇರೆಂಟ್ಸ್ ಹೇಳ್ತಾರೆ ಅಂದರೆ ಅವ್ನು ತುಂಬ ಜ್ಞಾನ ಇದೆ ಅಂತೆ, ಅವನಿಗೆ ತುಂಬ ಜ್ಞಾನದಿಂದ ಅವನು ಆ ಥರ ಮಾತಾಡ್ತಾ ಇದ್ದಾನಂತೆ.
ಅವ್ರ ಅಪ್ಪ ಸೈಂಟಿಸ್ಟ್ ಅಂತೆ. ಸೈಂಟಿಸ್ಟ್ ಮಗ ಆ ಥರ ಇರ್ತಾರ? ಒಂದು ದಿವಸನೂ ಕ್ಲಾಸಲ್ಲಿ ಕರೆಕ್ಟಾಗಿ ಕೂತಿಲ್ಲ, ಎಲ್ಲರೂ ಓಡಾಡ್ತಾ ಇರ್ತಾನೆ. ಎಲ್ಲ ಮಕ್ಕಳು ಒಂದೊಂದು ಮಕ್ಕಳೆಲ್ಲ ನೋಡುವಾಗ ತುಂಬ ಚಂದ, ಅವ್ರನ್ನ ನೋಡುವಾಗಲೇ ಖುಷಿ ಆಗ್ಬಿಡುತ್ತೆ. ನಾನು ಕರ್ಕೊಂಡೇ ಹೋಗ್ಬಿಡೋಣ, ಎಷ್ಟೇ ಇರ್ತಾರೆ, ಎಷ್ಟು ಸೈಲೆಂಟಾಗಿ ನಾವು ಹೇಳೋದನ್ನು ಮಾಡ್ತಾರೆ. ಆದರೆ ಕೆಲವರು ಇದು ಸ್ಕೂಲಿಂದ ಎಲ್ಲ ಕರೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಅದಕ್ಕೆ ದೇವರ ಜ್ಞಾನ ಇಲ್ಲ ಅಂದರೆ ಯಾವುದ್ರಲ್ಲೂ ನಾವು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ದೇವರ ಆ ರೀತಿಯಲ್ಲಿ ನಾವು ನಡೆದೇ ಹೋದರೆ ತುಂಬ ಕಷ್ಟ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಸೊ ಇನ್ನೊಂದು ಪ್ರಶ್ನೆ ನಾನು ಫಸ್ಟ್ ಒಂದು ಪ್ರಶ್ನೆ ಹೇಳಿದೆ, ಇನ್ನೊಂದು ಪ್ರಶ್ನೆ ನಿಮಗೆ ಕೊಡಬೇಕಾದ್ರೆ, ವೆನ್ ಲೈಫ್ ಫೀಲ್ಸ್ ಅನ್ಫೇರ್ and you don't understand what God is doing, remember God's ways are always right. ನಮ್ಮ ಜೀವಿತ ತುಂಬ ಒಂದು ಬೇರೆ ದಾರಿಯಲ್ಲಿ ಹೋಗ್ತಾ ಇರ್ಬೋದು. ನಮಗೆ ಏನಪ್ಪ ನನ್ನ ಜೀವಿತ ಈ ಥರ ಇದೆ, ಯಾವುದು ಸರಿಗೆ ಹೋಗ್ತಾ ಇಲ್ಲ ಎಂಬುದಾಗಿ ನಾವು ಅನಿಸ್ಬೋದು. ಆದರೆ ದೇವ್ರ ಬಗ್ಗೆ ನಮಗೆ ತಿಳಿದೇನೂ ಇರ್ಬೋದು. ಆದರೆ ದೇವರು ಒಂದು ವಾಗ್ದಾನವನ್ನು ನಮ್ಗೆ ಮಾಡಿದ್ದಾನೆ. ಆ ವಾಗ್ದಾನ ಓಸಿಯ ಪುಸ್ತಕದಲ್ಲಿ 14:9, ಆ 3ನೇ ಆ ಪಾಯಿಂಟ್ ಯಾರು ಗಾಡ್ಸ್, ದೇವರ ಮಾರ್ಗ ಎಲ್ಲ ವೇಳೆಯಲ್ಲೂ ಎಲ್ಲ ಕಾಲದಲ್ಲೂ ಸರಿಯಾಗೇ ಇರುತ್ತೆ ಎಂಬುದಾಗಿ. ಅದೇ ಥರ ಇನ್ನೊಂದು 3ನೇ ಒಂದು ಪಾಯಿಂಟ್, ಇದು ಬಂದು ತಿರ್ಗಾ ಓಸಿಯ ಪುಸ್ತಕ ಯಾರಾದರೂ ಓದಿ. ಓಸಿಯ ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳುವರು. ಲಾಸ್ಟ್ 2 ಪಾಯಿಂಟ್ ಇದೆ ನೋಡಿ, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳುವರು. ಯಾರು ನಡೀತಾರೆ? ಸನ್ಮಾರ್ಗಿಗಳು. ಆದರೆ ಯಾರು ನಡೆಯೋದಿಲ್ಲ? ಆದರೆ ಈ ಇಬ್ಬರು ಕ್ರಿಸ್ತರಲ್ಲಿ ಇರೋರೆ. ಇಲ್ಲಿ ಬಂದು ಹಿಂದೂಸ್ ದೇವ್ರನ್ನ ಅರಿತೇ ಇರೋರು ಯಾರೂ ಇಲ್ಲ. ಈ 2 ಪಾಯಿಂಟು ದೇವರನ್ನು ಚೆನ್ನಾಗಿ ಗೊತ್ತಿರೋರಿಗೆ ಇದು ಬಂದು ಲಾಸ್ಟಲ್ಲಿ ಓಸಿಯ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ. ಇದರಲ್ಲಿ ನಾವು ನೋಡಬೇಕಾದ್ರೆ ದೇವರ ಒಂದು ಸತ್ಯ ಒಬ್ಬನನ್ನು ಕಾಪಾಡುತ್ತೆ, ಅದೇ ಥರ ಒಬ್ಬನನ್ನು ಬೀಳ್ಸುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ದೇವರ ಸತ್ಯ, ಆತನ ಮಾತು ಒಬ್ಬರನ್ನು ಕಾಪಾಡುತ್ತೆ, ಅದೇ ಥರ ಇನ್ನೊಬ್ಬರನ್ನ ಬೀಳ್ಸುತ್ತೆ. ಇದು ಹೇಗೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ದ ರೈಚಿಯಸ್ ವಾಕ್ ಇನ್ ಫೇತ್ ಅಂಡ್ ಹ್ಯುಮಿಲಿಟಿ, ಆದರೆ ದ ರೆಬೆಲಿಯಸ್ ರೆಸಿಸ್ಟ್ ದ ಟ್ರೂತ್. ಪರಿಶುದ್ಧನು ದೇವರ ಒಂದು ವಿಶ್ವಾಸದಲ್ಲಿ ಮತ್ತು ತುಂಬ ತಾಳ್ಮೆಯಿಂದ ದೇವರ ಒಂದು ದೃಷ್ಟಿಯಲ್ಲಿ ನಡೀತಾನೆ. ಆದರೆ ಈ ದುರ್ಮಾರ್ಗಿಗಳು ಇರ್ತಾರಲ್ಲ, ಇವ್ರು ಬಂದು ಏನು ಮಾಡ್ತಾರಂದರೆ ಯಾವಾಗಲೂ ಈ ಸತ್ಯವನ್ನು ಬೇಡ 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 ಅಂತಾನೇ ಇರ್ತಾರೆ. ಇವರು ಹೇಳುವವರು ಯಾರು ಅಂದರೆ ಕ್ರೈಸ್ತರಾಗಿರ್ತಾರೆ, ಅರೆ ದೇವರ ಮಾತನ್ನು ಕೇಳಲ್ಲ. ಅದೇ ಥರ ನಾವು ಇಲ್ಲಿ ನೋಡುವಾಗ ದೇವರನ್ನು ಯಾರು ನಂಬ್ತಾರೋ, ಇಲ್ಲಿ ದೇವರನ್ನು ಯಾರೆಲ್ಲ ನಂಬ್ತಾರೋ ಈ 2 ದಾರಿಯಲ್ಲೂ ಇರ್ತಾರೆ. ಇವಾಗ ಒಂದು ವಚನವನ್ನು ಓದೋಣ. 1 ಪೇತ್ರನ ಪುಸ್ತಕದಲ್ಲಿ 2:7-8. ಆದದರಿಂದ ನಂಬುವವರಾದ ನಿಮಗೆ ಈ ಮಾನವುಂಟು, ನಂಬದೇ ಇರುವವರಿಗೋ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ, ಅದು ಎಡವುವ ಕಲ್ಲು ಮುಗ್ಗರಿಸುವ ಬಂಡೆ ಎಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅದಕ್ಕಾಗಿಯೇ ಅವರು ನೇಮಕವಾದರು. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿನಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ 7-8 தான். ಆವಾಗ ನೋಡಿ 8 போடுங்க 2:8.
ದೇ ಸ್ಟಂಬಲ್ ಬಿಕಾಸ್ ದೇ ಡಿಸೊಬೇ ದ ವರ್ಡ್ ಆಸ್ ದೇ ವೇರ್ ಡಿಸ್ಟೈನ್ ಟು ಇಟ್. ಸೊ ಅವರು ಕೇಳಲೇಬಾರ್ದು ಮಾತು ಅಂತ ಅವರು ಡಿಸೈಡ್ ಮಾಡಿದ್ದಾರೆ, ಆದರೆ ಅದಕ್ಕೆ ಅವರು ಕೆಳಗಡೆ ಬೀಳ್ತಾರೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಆದರೆ ಒಂದು ಪರಿಶುದ್ಧರ ಒಂದು ಜೀವಿತ, ಅವರು ಒಂದು ಮಾರ್ಗ ಹೆಂಗಿದೆ ಅಂತ ಜ್ಞಾನೋಕ್ತಿಗಳಲ್ಲಿ 4, 18, 19. ಜ್ಞಾನೋಕ್ತಿಗಳು 4. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ದುಷ್ಟರ ಮಾರ್ಗವೋ ಕತ್ತಲಿನಂತಿದೆ, ತಾವು ಯಾವುದಕ್ಕೆ ಎಡವಿ ಬಿದ್ದೆವೆಂದು ಅವರಿಗೆ ಗೊತ್ತಾಗದು. ಪರಿಶುದ್ಧನು ದೇವರ ಮಾತನ್ನು ಕೇಳಿ ಅದಂತೆ ನಡೆದು ಅದರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಹೋಗುವವರು ಅಧಿಕವಾಗಿ ದೇವರ ಒಂದು ಜ್ಞಾನದಲ್ಲಿ ಬೆಳೀತಾರೆ. ಹೇಗೆ ಬೆಳೀತಾರೆ ಅಂದರೆ ಸೂರ್ಯಕ್ಕಿಂತ ಬ್ರೈಟಾಗಿ ಬೆಳೀತಾರೆ. ಅದೇ ಥರ ಇವರು ದುರ್ಮಾರ್ಗರು ಏನು ಮಾಡ್ತಾರಂದರೆ ಅವ್ರ ಮಾರ್ಗದಲ್ಲಿ ತಪ್ಪಿ ಓಡ್ತಾನೆ ಇರ್ತಾರೆ. ಆ ಥರ ತಪ್ಪಿ ಓಡುವಾಗ ಅವರ ಮಾರ್ಗದಲ್ಲಿ ಕಷ್ಟಗಳು, ದುಃಖಗಳೆಲ್ಲ ತುಂಬ ಬರ್ಡನ್ ಆಗಿ ಕಾಣಿಸುತ್ತೆ. ಇವಾಗ ದೇವರ ಒಂದು ಮಾರ್ಗ ಕನ್ಫ್ಯೂಸಿಂಗ್, ತುಂಬ ಕಷ್ಟವಾಗಿರುತ್ತೆ ಅಂತೆಲ್ಲ ನಾವು ನೋಡಿದ್ವಿ. ಇದು ಯಾರಿಗಿರುತ್ತಂದರೆ ದುರ್ಮಾರ್ಗರಿಗಿರುತ್ತೆ. ಆದರೆ ದೇವರ ಜ್ಞಾನದಿಂದ ನಡೆಯುವವರಿಗೆ ದೇವರು ನಡೆಸುವಂಥ ಒಂದು ದಾರಿ ಗೊತ್ತಾಗಿರುತ್ತೆ. ಅದು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕನ್ಫ್ಯೂಷನ್ ಇರಲಿ, ಎಷ್ಟೇ ಕಷ್ಟ ಇರಲಿ, ಒಂದು ತುಂಬ ಒಂದು ನೋವು ಇರುವ ಒಂದು ಸಿಚುವೇಶನ್ಸ್ ಬರಲಿ, ಇದು ಎಲ್ಲ ಸಮಯದಲ್ಲೂ ಇದು ನಮ್ಗೆ ಏನಂತ ಅನಿಸುತ್ತಂದರೆ ದೇವರ ಮಾರ್ಗ ಸರಿ, ದೇವರು ನನ್ನನ್ನು ನಡೆಸುವಂಥ ಒಂದು ಮಾರ್ಗ ಸರಿಯಾಗಿದೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಅದೇ ಥರ ಇವಾಗ ದೇವರ ಒಂದು ಮಾತು ಬಂದು ಯಾಕೆ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಎಲ್ಲರಿಗೂ ಪರೀಕ್ಷೆ ಇದೆ ನಮ್ಮ ಜೀವಿತದಲ್ಲಿ. ನಾವು ಒಂದು ಬರಬೇಕಂದ್ರೆ ಒಂದು ಎಲ್ಲ ಸ್ಟೇಜನ್ನು ಎಲ್ಲದರಲ್ಲೂ ನಮಗೊಂದು ಪರೀಕ್ಷೆ ಇದೆ. ನಾವು ಮಾಡುವಂಥ ಕೆಲಸದಲ್ಲಿ ಪರೀಕ್ಷೆ ಇದೆ, ನಾವು ಓದುವಂಥ ಸ್ಥಳದಲ್ಲಿ ಪರೀಕ್ಷೆ ಇದೆ, ನಾವು ಮನೆಯಲ್ಲಿ ಕೂಡ ಪರೀಕ್ಷೆ ಇದೆ. ನಾವು ಕರೆಕ್ಟಾಗಿದ್ದರೆ ಮಾತ್ರ ನಾವು ಅಕ್ಕಪಕ್ಕ ಇರೋರೆಲ್ಲ ನಮಗೆ ಒಂದು ಗ್ರೇಡಿಂಗ್ ಕೊಡ್ತಾರೆ. ಆದರೆ ಅದೇ ಥರ ದೇವರು ಕೂಡ ಒಂದು ಪರೀಕ್ಷೆಯನ್ನು ನಮ್ಗೆ ಇಟ್ಟಿದ್ದಾನೆ. ಯಾವುದು ಆ ಪರೀಕ್ಷೆ ಅಂದರೆ ದೇವರು ನಮ್ಮ ಹೃದಯಕ್ಕೆ ಒಂದು ಪರೀಕ್ಷೆಯನ್ನು ಕೊಟ್ಟಿದ್ದಾನೆ. ಆ ಹೃದಯಕ್ಕೆ ಒಂದು ಪರೀಕ್ಷೆ ಕೊಟ್ಟಿರೋದೇ ದೇವರ ಒಂದು ಮಾರ್ಗವನ್ನು ನಾವು ತಿಳ್ಕೊಳ್ಬೇಕು ಎಂಬುದಾಗಿ. ಇವಾಗ ಇದೆಲ್ಲ ನೋಡುವಾಗ ನಾವು ಅನೇಕ ಸಾರಿ ನಾವು ಈ ಹೃದಯದ ಪರೀಕ್ಷೆ ಎಷ್ಟು ಜನಕ್ಕೆ ಈ ಹೃದಯದ ಪರೀಕ್ಷೆ ತಿಳಿದಿದೆ? ಎಲ್ಲರಿಗೂ ತಿಳಿದಿದೆಯಾ? ಓಕೆ. ಸೊ ಈ ಹೃದಯದ ಪರೀಕ್ಷೆ ದೇವರ ಮಾತಿನಂತೆ ನಡೀಬೇಕು ಎಂಬುದಾಗಿ. ಆದರೆ ಈ ಲೋಕದಲ್ಲೇ ಕಷ್ಟವಾದ ಒಂದು ಪರೀಕ್ಷೆ ಯಾವುದು ಅಂತ ಯಾರಿಗಾದ್ರೂ ಗೊತ್ತಾ? ಇಲ್ಲಿ JEE ಎಕ್ಸಾಮ್ಸ್ ಅಂತ ಹೇಳ್ತಾರೆ. ಅದು ಬಂದು ಏರೋನಾಟಿಕಲ್ ಇಂಜಿನಿಯರ್ ಓದುವವರು ಯೂಶಲಿ ಆ ಎಕ್ಸಾಮ್ನ ಕ್ರ್ಯಾಕ್ ಮಾಡಿದ್ರೆ ಮಾತ್ರ ನಾವು ಬಂದು ಅದನ್ನು ಇದು ಮಾಡ್ಬೋದು. ಆದರೆ ಯೂಶಲಿ ಇದು ಎಲ್ಲದಕ್ಕಿಂತ ಕಷ್ಟವಾದ ಒಂದು ಪರೀಕ್ಷೆ ಬಂದು ಹೃದಯದ ಪರೀಕ್ಷೆ. ನಮ್ಮನ್ನು ನಾವೇ ಕಂಟ್ರೋಲ್ ಮಾಡಿ ದೇವರ ಒಂದು ದಾರಿಯಲ್ಲಿ ನಡೆಯುವುದು. ಯಾಕಂದರೆ ಇವಾಗ ಎಷ್ಟೋ ಕ್ರೈಸ್ತರು ಇವಾಗ ಈ ಡಾಕ್ಟ್ರ್ ಓದಬೇಕಂದ್ರೆ ನೀಟಿಗೆ ನೈಟೆಲ್ಲ ಬಿದ್ದು ಓದ್ತಾರೆ, ಕಷ್ಟ. ಆದರೆ ಅದನ್ನು ಕೂಡ ಓದಿ ಪಾಸ್ ಮಾಡಿ ಡಾಕ್ಟರ್ ಆಗ್ಬೋದು. ಆದರೆ ದೇವರು ಕೊಟ್ಟಿದ್ದಂಥ ಪರೀಕ್ಷೆಯನ್ನು ಮಾಡಿ ನಾವು ಪರಲೋಕ ರೀಚ್ ಮಾಡುವುದು ಅಷ್ಟು ಕಷ್ಟವಾಗಿದೆ. ಆದರೆ ಇದಕ್ಕೆ ನಾವು ನೀಟಿಗೆ ಆ ಡಾಕ್ಟ್ರು ಬರೆಯುವ ಒಂದು ಎಕ್ಸಾಮ್ ಇದೆಯಲ್ಲ, ಅದಕ್ಕೆ ಹಾಕುವಂಥ ಒಂದು ಡೆಡಿಕೇಶನ್ ಇದೆಯಲ್ಲ, ಡೆಡಿಕೇಶನ್ ಅಂದರೆ ಇದು ಓದಲೇಬೇಕು ಎಂದ ಒಂದು ಡೆಡಿಕೇಶನ್ ಇದೆ. ಆ ಡೆಡಿಕೇಶನ್ ಬಂದು ದೇವರ ಒಂದು ಮಾರ್ಗದಲ್ಲಿ ಇಲ್ಲ. ದೇವರನ್ನು ತಿಳ್ಕೊಬೇಕು ಎಂಬುದಕ್ಕೆ ಒಂದು ಐಡಿಯಾ ನಮಗೆ ಇಲ್ಲ, ಅದಕ್ಕಾಗಿ ಪ್ರಯಾಸ ಇಲ್ಲ. ನಾವು ಇದನ್ನು ಏನು ಮಾಡದೆ ದೇವರನ್ನು ತಿಳ್ಕೊಬೇಕು ಅಂದರೆ ನಮಗೆ ಆಗಲ್ಲ. ಯಾಕಂದರೆ ನಮಗೆ ಪ್ರಯಾಸ ಆಗಲ್ಲ. ಅದಕ್ಕೆ ನಮ್ಮ ಪ್ರಯಾಸದಲ್ಲಿ ನಾವು ಸೋತೋಗ್ತೀವಿ ಎಂಬುದಾಗಿ ಗೊತ್ತಿದ್ದೇ ದೇವರು ನಮಗೆ ಆತನ ಪರಿಶುದ್ಧ ಆತ್ಮನಿಂದ ನಮ್ಮನ್ನು ತುಂಬಿಸಿದ್ದಾನೆ. ಸೊ ಆ ಪರಿಶುದ್ಧ ಆತ್ಮನ ಸಹಾಯದಿಂದ ನಾವು ದೇವರ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ನಾವು ಓಡುವಾಗ ದೇವರ ಜ್ಞಾನವನ್ನು
ತಿಳ್ಕೊಳ್ತೀವಿ. ಯಾಕಂದರೆ ನಾನು ಹೇಳಿದ್ದು ಬಂದು ದೇವರು ಸತ್ಯವನ್ನು ಹೇಳ್ತಾನೆ, ಆದರೆ ದೇವರು ಬಂದು ನಡೆಸುವುದು ಸರಿಯಾದ ದಾರಿಯಲ್ಲಿ. ಆದರೆ ಇದರಲ್ಲಿ ಎರಡು ಒಬ್ಬರು ಎದ್ದೇಳ್ತಾರೆ, ಒಬ್ಬರು ಬೀಳ್ತಾರೆ. ಆದರೆ ಇದರಲ್ಲಿ ನಾವು ಹೇಗೆ ಇರಬೇಕು ಎಂಬುದಾಗಿ ನಾವು ನೋಡಬೇಕಾದ್ರೆ ನಾವು ಎದ್ದೇಳುವವರಾಗಿರ್ಬೇಕು. ಯಾಕಂದರೆ ಹೋಸಿಯ ಅವನು ಇಡೀ ಪುಸ್ತಕದಲ್ಲೇ ಅವನು ಹೇಳಿರುವ ಎಲ್ಲ ಕಾರ್ಯಗಳು ಒಂದು ಚಾಲೆಂಜ್ ಆಗಿ ನಮ್ಗೆ ಹೇಳಿದ್ದಾನೆ. ಇದನ್ನು ನೀವು ಮಾಡಿ ತೋರಿಸಿ, ಇದನ್ನು ನೀವು ಮಾಡಿ ಅಂತಲೇ ಹೇಳಿದ್ದಾನೆ. ಆದರೆ ಇದು ಸುಂದರವಾದ ಒಂದು ಮೆಸೇಜ್. ಈ ಮೆಸೇಜಲ್ಲಿ ದೇವರ ಪ್ರೀತಿ, ಆತನ ನೀತಿ, ಆತನ ಕರುಣೆ ಇದೆಲ್ಲ ನಾವು ನೋಡುವಾಗ ದೇವರು ನಮ್ಮೊಂದಿಗೆ ನಮ್ಮನ್ನು ಸರಿಪಡಿಸ್ತಾನೇ ಇದ್ದಾನೆ. ನಾವು ನಿನ್ನೆ ಏನೋ ಒಂದು ಕಾರ್ಯ ಆಗಿರ್ಬೋದು, ಯಾರೋ ನಮ್ಮನ್ನು ಬೈದಿರ್ಬೋದು, ನಮ್ಮ ಜೊತೆಯಲ್ಲಿದ್ದಿರೋರೇ ಬೈದಿರ್ಬೋದು, ಇಲ್ಲಾಂದರೆ ನಾವು ಗಾಡಿಯಲ್ಲೇ ಹೋಗ್ತಾ ಇರುವಾಗ ಬಿದ್ದಿರ್ಬೋದು. ಆದರೆ ನಾವು ಎಷ್ಟು ಜನ ಅದನ್ನು ನೋಡಿ ದೇವರೇ ನಿಮಗೆ ಮಹಿಮೆ ಉಂಟಾಗಲಿ ಅಂತ ಎಷ್ಟು ಜನ ನಾವು ಹೇಳಿದ್ದೇವೆ? ಖಂಡಿತವಾಗ್ಲೂ ದೇವ್ರನ್ನ ಬೈದವರು ಎಷ್ಟೋ ಜನ ಇದ್ದಾರೆ. ನನಗೆ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನಾನು ಪ್ರೇಯರ್ ಮಾಡ್ತೀನಿ, ದೇವರೊಂದಿಗೆ ಜಗಳ ಮಾಡ್ತೀನಿ ಅಂತ ಹೇಳ್ತಾರೆ. ಕೇಳುವಾಗ ತುಂಬ ಫನ್ನಿಯಾಗಿರುತ್ತೆ. ಅದು ದೇವರೊಂದಿಗೆ ಜಗಳ ಮಾಡಿದ್ರೆ ದೇವರು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನು ನೋಡಿ ನಮಗೆ ರಕ್ಷಣೆಯನ್ನು ಕೊಟ್ಟು ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾನಂದರೆ ಅಷ್ಟು ದೊಡ್ಡ ಕೃಪೆ ಯಾವುದೂ ಇಲ್ಲ. ಯಾಕಂದರೆ ನಾವು ಆಚೆ ನೋಡುವಾಗ ಎಷ್ಟೋ ಜನ ದೇವ್ರನ್ನ ತಿಳಿದೇ ಇದ್ದಾರೆ. ನಾಳೆ ನಮಗೆ ಸಾವು ಬಂದರೂ ನಾವು ಹೆದರ್ಕೊಬಾರ್ದು. ನನಗೆ ಹೇಳಿದಂಥ ಒಂದು ಸೇವೆಗೆ ಬರೋದಕ್ಕಿಂತ ಮುಂಚೆ ಹೇಳಿದಂಥ 3 ಕಾರ್ಯ ಒಬ್ಬರು ದೇವರ ಸೇವಕರು ಹೇಳಿದರು. ಒಂದು ತಾಳ್ಮೆ, ಇನ್ನೊಂದು ಪರಿಶುದ್ಧತೆ, ಇನ್ನೊಂದು ಸಾವಿಗೆ ಯಾವತ್ತೂ ನಾವು ಭಯಪಡಲೇಬಾರದು ಎಂಬುದಾಗಿ. ನಮಗೆ ಯಾವುದೇ ಪರಿಸ್ಥಿತಿ ಇರಲಿ, ಇವತ್ತು ನಿಮ್ಮ ಸಿಚುವೇಶನ್ಸ್ ತುಂಬ ಕನ್ಫ್ಯೂಸಿಂಗ್ ಆಗಿರ್ಬೋದು. ಒಂದು ಪರಿಸ್ಥಿತಿ ನಾನು ಎಷ್ಟೇ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ನನಗೆ ಮುಂದೆ ಹೋಗೋಕ್ಕೆ ಆಗ್ತಾಯಿಲ್ಲ. ನಾನು ಎಷ್ಟೋ ಕುಟುಂಬದಲ್ಲಿ ನಾನು ಕಾರ್ಯಗಳನ್ನು ಸರಿ ಮಾಡಬೇಕು ಎಂಬುದಾಗಿ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಆದರೆ ಅದನ್ನು ಮಾಡೋದಕ್ಕೆ ಆಗ್ತಾಯಿಲ್ಲ. ನಾನು ಎಷ್ಟೋ ಸಲ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ಅವ್ರು ನಮ್ಮ ಮಾತು ಕೇಳ್ತಾನೆ ಇಲ್ಲ. ದೇವ್ರ ಮಾತೇ ಹೇಳ್ತಾ ಇದ್ದೀನಿ, ಆದರೂ ಕೇಳ್ತಾ ಇಲ್ಲ ಎಂಬುದಾಗಿ. ಆದರೆ ನಿಮಗೆ ಹೇಳುವಂಥ ಒಂದು ಸ್ಟ್ರಾಂಗ್ ಆದ ಒಂದು ಪದ ಬಂದು, ದೇವರ ಮಾರ್ಗದಲ್ಲಿ ನಡೆಯುವಾಗ ಆತನ ಪ್ರೀತಿ, ನೀತಿ, ದಯೆ ಯಾವತ್ತೂ ಇರುತ್ತೆ. ನೀವು ಅಧಿಕವಾಗಿ ಮಾಡುವುದು, ಪ್ರಯತ್ನ ಪಡುವುದು ಯಾವುದಕ್ಕೋಸ್ಕರ ಇರಬೇಕಂದ್ರೆ ದೇವರ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು. ಅದೇ ಥರ ನಮ್ಮ ಪ್ರಯತ್ನ ಅಧಿಕವಾಗಿ ಇರುವಾಗ ದೇವರು ಆ ಕಾರ್ಯಕ್ಕೆ ಖಂಡಿತವಾಗ್ಲೂ ಆ ಫಲವನ್ನು ನೀಡ್ತಾನೆ. ಅದೇ ಥರ ಈ ದಿನದಲ್ಲಿ ಇರುವಂಥ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ, ಒಂದು ಸತ್ಯಕ್ಕಾಗಿ ನಮ್ಮ ಕಲ್ಚರ್ ಇದೆ ಅಲ್ಲ, ನಮ್ಮ ಕಲ್ಚರ್, ದೇವರ ವಾಕ್ಯಕ್ಕೂ ಕಲ್ಚರ್ಗೂ ತುಂಬ ವ್ಯತ್ಯಾಸ ಇದೆ. ಸೊ ಈ ಕಲ್ಚರ್ ಬಗ್ಗೆ ನಾನು ಮಾತಾಡಬೇಕಂದ್ರೆ, ಟ್ರೂತ್ ಇಸ್ ರಿಲೇಟಿವ್ ಅಂತ ನಮ್ಮ ಕಲ್ಚರ್ ಇರುತ್ತೆ. ಈ ರಿಲೇಟಿವ್ಗಿನ್ನ ಸೊಲ್ವಾನ ಕನ್ನಡ ಸಂಬಂಧ. ಈ ನಿಜ ಬಂದು ಇವಾಗ ಈ ಟ್ರೂತ್ ಇಸ್ ರಿಲೇಟಿವ್ ಅಂತ ಹೆಂಗೆ ಹೇಳ್ಬೋದಂದರೆ, ಈ ಟೇಬಲ್ ಇಲ್ಲಿದೆ ಅಂದರೆ ನಿಜ. ನಮ್ಮ ದೇವರು ಇಲ್ಲಿದ್ದಾರೆ, ಎಷ್ಟು ಜನ ನಂಬ್ತೀರಾ? ಇದೇ ನಮ್ಮ ದೇವರು ನಮಗೆ ಕೊಟ್ಟಿದ್ದಂಥ ಒಂದು ಕಾರ್ಯ. ಆದರೆ ನಾವು ಇರೋದನ್ನು ನಂಬಾರ್ದು. ಈ ಕಾರ್ಯ ಮಾಡಿದ್ರೇ ಇಲ್ಲಿದೆ, ನೋಡಿದ್ರೇ ಇಲ್ಲಿದೆ ಅಂತ ನಾವು ಇರುವಂಥ ಒಂದು ವಟಾರದಲ್ಲಿ ನಮಗೆ ಹೇಳ್ಕೊಟ್ಟಿದ್ದಂಥ ಒಂದು ಕಾರ್ಯಗಳು. ನೋಡು, ಇದು ಇಲ್ಲಿದೆ, ಅಲ್ಲಿದೆ, ಹಂಗೋಗ್ಬೇಕು, ಹಿಂಗೋಗ್ಬೇಕು. ಆದರೆ ದೇವರು ಹೇಳುವಂಥ ಒಂದು ಕಾರ್ಯ, ನಿನ್ನನ್ನು ನಂಬು. ಆತ್ಮೀಕ ಕಣ್ಣಲ್ಲಿ ಇದನ್ನೆಲ್ಲ ನೋಡುವಾಗ ದೇವರು ಇರುವಂಥ ಕಾರ್ಯಗಳು ಅನೇಕವಾಗಿದೆ. ಯಾಕಂದರೆ ಯೆರೆಮೀಯ ಪುಸ್ತಕದಲ್ಲಿ ತುಂಬ ಸುಂದರವಾಗಿ ದೇವರು ಹೇಳ್ತಾರೆ, ನಾವು ಹುಟ್ಟೋದಕ್ಕೆ ಮುಂಚೆನೇ ನಮ್ಮ ಒಂದು ಲೈಫ್ ಹೆಂಗಿರ್ಬೇಕಂತ ದೇವರು ಆಲ್ರೆಡಿ ಅಷ್ಟು ಸುಂದರವಾಗಿ ನಮ್ಗೆ ಪ್ಲ್ಯಾನ್ ಮಾಡಿದ್ದಾನೆ. ಆದರೆ ನಾವು ನೋಡುವಾಗ ಅನೇಕ ಸರಿ ದೇವರಿಗೆ ಎದುರಾಗಿ ಯಾಕಂದರೆ ನಾವು ಇಸ್ರೇಲ್ನ ಮಕ್ಕಳಾಗಿರಬಾರ್ದು, ನಾವು ಆತ್ಮೀಕರಾಗಿ ಇಸ್ರೇಲ್ ಮಕ್ಕಳಾಗಿರಬೇಕು.
ಯಾಕಂದರೆ ನಾವು ಪರಲೋಕದ ಮಕ್ಕಳಾಗಿ ಇಲ್ಲಿ ಜೀವಿಸ್ತಾ ಇದ್ದೀವಿ. ನಾವು ನಾಳೆ ದೇವರು ಬಂದರೂ ಕೂಡ ಆತನೊಂದಿಗೆ ನಾವು ಹೋಗುವಂತೆ ಅಷ್ಟು ಗಟ್ಟಿಯಾದ ಒಂದು ವಿಶ್ವಾಸದಿಂದ ನಾವು ಇರುವಾಗ ನಮ್ಗೆ ಯಾವುದು ದೊಡ್ಡದಾಗ ಅನ್ಸಲ್ಲ. ಮೇ ಬಿ ಹಣ ಆಗಿರ್ಬೋದು, ಮೇ ಬಿ ನಮಗೆ ಸಿಗದಂಥ ಒಂದು ಕಾರ್ಯ ಇರ್ಬೋದು, ನಮಗೆ ಇದೆಲ್ಲ ಬೇಕು, ನಮ್ಮ ಕಂಫರ್ಟ್ ಇರ್ಬೋದು, ಇದೆಲ್ಲ ಬಿಟ್ಟು ನಾವು ದೇವರು ಇದ್ದಾರೆ ಎಂಬುದಾಗಿ ಮಾತ್ರ ನಾವು ನಂಬಿದ್ರೆ ಈ ಕಲ್ಚರ್ ಮತ್ತು ಈ ಜನರು ನಮ್ಗೆ ಹೇಳುವಂಥ ಕಾರ್ಯಗಳು ಇದು ಯಾವುದು ನಮ್ಮ ಮುಖ್ಯನೇ ಇಲ್ಲ. ಅರೆ ದೇವ್ರಿಗೋಸ್ಕರ ವೈರಾಗ್ಯವಾಗಿ ನಿಲ್ಲುವಾಗ ಖಂಡಿತವಾಗ್ಲೂ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಯಾಕಂದರೆ ನಾನು ರೀಸೆಂಟಾಗಿ ಮೀಟಿಂಗಲ್ಲಿ ಇರುವಾಗ ಒಂದು ಬ್ರದರ್ ಹತ್ರ ಮಾತಾಡ್ತಾ ಇದ್ದೆ. ಆವಾಗ ಇದು ನನಗೆ ತುಂಬ ಶಾಕ್ ಆಯಿತು. ದೇವರು ಬಂದು ಮಾತನಾಡುವುದು ದೇವರ ಸೇವಕರ ಮೂಲಕವಾಗಿ, ಅದು ಬಂದು ಕೇಳಲೇಬೇಕು ಎಂಬುದಾಗಿ ನನಗೆ ಒಂದು ಥಾಟ್ ಬಂತು. ಆವಾಗ ಆ ಥಿಂಕಿಂಗ್ ಬಂದಿದ್ದ ತಕ್ಷಣ ಅವ್ರ ಬ್ರದರ್ ಮಾತಾಡ್ತಾನೇ ಇದ್ರು. ಮದುವೆ ಆಯಿತಾ ಅಂತ ಕೇಳಿದೆ. ಮದುವೆ ಆಯಿತು, ಮಗು ಇದೆ, ಆದರೆ ಇಬ್ಬರು ತೀರ್ಕೊಂಬಿಟ್ರು ಅಂದರು. ತುಂಬ ಚಿಕ್ಕ ಹುಡುಗ, ನನಗಿನ್ನ ಒಂದು 2 ವರ್ಷ 3 ವರ್ಷ ದೊಡ್ಡವನು ಅಷ್ಟೇ. ತುಂಬ ಚಿಕ್ಕ ಹುಡುಗ, ಸೇವೆ ಮಾಡ್ತಾ ಇದ್ದಾರೆ. ಫಸ್ಟ್ ಬಂದು ಡ್ರಗ್ ಅಡಿಕ್ಟು, ಜಗಳ ಮಾಡೋದು, ರೌಡಿಸಮ್ ಮಾಡಿದ್ದು ಹಿಂಗೆಲ್ಲ. ಅರೆ ಸೇವೆಗೆ ಬಂದಿದ್ದ ತಕ್ಷಣ ಈ ಹುಡುಗ ಏನು ಮಾಡಿದ್ದಾನೆ, ಒಂದು ಹುಡುಗಿನ ಮದುವೆ ಮಾಡೋಕ್ಕೆ ರೆಡಿ ಇದ್ದ. ಆ ಹುಡುಗಿನ ಮದುವೆ ಮಾಡುವಾಗ ಇವನು ಹಿಂದೂ ಹುಡುಗ, ಆವಾಗ ರಕ್ಷಣೆ ಹೊಂದಿದ್ದು. ಆದರೆ ಇವನು ಒಂಥರ ತುಂಬ ವೈರಾಗ್ಯದಿಂದ ಇರೋ ಒಂದು ಹುಡುಗ. ಹಾಗಂದರೆ ಯೂಶಲಿ ಇವಾಗ ನಮ್ಮ ಇದರಲ್ಲಿ, ಇವಾಗ ನಮ್ಮ ಫ್ಯಾಮ್ಲಿಯಲ್ಲಿ ನಾವು ಈ ತಾಳಿ ಇದೆಲ್ಲ ಹಾಕಲ್ಲ, ಜ್ಯುವೆಲ್ಸ್ ಹಾಕಲ್ಲ, ಇದೆಲ್ಲ ನಾವು ಯೂಶಲಾಗಿ ಹಾಕಲ್ಲ. ಆದರೆ ಅವನಿಗೆ ಇದೆಲ್ಲ ಹಾಕ್ಬಾರ್ದು ಅಂತ ತುಂಬ ವೈರಾಗ್ಯದಿಂದ ಎಲ್ಲರನ್ನೂ ಎದುರಾಕೊಂಡು ನಿಂತ್ಕೊಂಡು ಮದುವೆ ಮಾಡ್ಕೊಂಡು. ಆದರೆ ಈ ಮದುವೆ ಬೇಡ ಅಂತ ಅವ್ರ ಪಾಸ್ಟರ್ ಹೇಳಿದ್ರಂತೆ. ಈ ಹುಡುಗಿ ಎಲ್ಲ ನಿನಗೆ ಬೇಡ ಅಂತ ಹೇಳಿದ್ರಂತೆ. ಆವಾಗ ಕೇಳಬೇಕಿತ್ತು ತಾನೆ. ಇವತ್ತು ನೋಡಿ ನಿಜವಾಗ್ಲೂ ಅವನ ಮುಂದೆ ಹೇಳಿ ನಗ್ತಾರೆ, ಅವನು ಸಂತೋಷವಾಗಲೇ ಇರ್ತಾನೆ. ಅವನು ಹೇಳ್ತಾನೆ, ನಾನು ಕೇಳಿರಬೇಕು, ನನ್ನ ಸೇವಕರು ಹೇಳಿದ್ರು ಈ ಮದುವೆ ಬೇಡ. ಕೇಳಲಿಲ್ಲ, ಮಗುನೂ ಇಲ್ಲ, ಇವತ್ತು ಹೆಂಡ್ತಿನೂ ಇಲ್ಲ, ಇಬ್ಬರು ತೀರ್ಕೊಂಬಿಟ್ರು. ಚಿಕ್ಕ ವಯಸ್ಸು, ತುಂಬ ಚಿಕ್ಕ ವಯಸ್ಸು. ನಾನು ಹೇಳ್ತಾ ಇರೋದು, ನನಗಿನ್ನ 2 ವರ್ಷ, 27 ವಯಸ್ಸು ಅಷ್ಟೇ. ಇವಾಗ ಅವನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ರೆಡಿಯಾಗಿದ್ದಾರೆ. ಆವಾಗ ನೋಡಿ ದೇವರ ಜ್ಞಾನ ನಮಗೆ ಎಷ್ಟು ಬೇಕಾಗಿದೆ. ಎಷ್ಟೋ ಸಲ ದೇವ ಸೇವಕರು ಹೇಳುವಂಥ ಮಾತು ನಮಗೆ ಕಿವಿಗೆ ಬರಲ್ಲ. ಎದುರಾಕೊಂಡು ನಿಂತ್ಕೊಂಡ ಯಾರು, ಅವನು ತುಂಬ ಒಳ್ಳೆಯವನು, ಸೇವೆ ಮಾಡೋವನ್ನ ಹೇಳ್ತಾ ಇದ್ದೀನಿ ಅಷ್ಟು. ಇವತ್ತು ಅವ್ರ ಜೊತೆಯಲ್ಲಿರೋರು ನಗ್ತಾರೆ, ಪೇಚ್ ಕೇಟ್ರಿಗನೊಳ್ಳೆ ಗುಬ್ಬಾರಿ ಅದು ಹೇಳುವಾಗ ಅವನು ನಗ್ತಾನೆ. ಏನು ಮಾಡೋಕ್ಕಾಗಲ್ಲ, ಅವ್ನಿಗೆ ಅಷ್ಟು ದುಃಖ ಇರ್ಬೋದು, ಆದರೆ ಆಚೆ ತೋರಿಸ್ತಾ ಇಲ್ಲ ಅವನು. ಆದರೆ ಅವನು ಇವತ್ತು ದೇವರ ಸೇವೆ ಮಾತ್ರ ಮಾಡ್ತೀನಿ ಎಂಬುದಾಗಿ ಅರ್ಪಿಸಿ ಇವತ್ತು ಬಂದಿದ್ದಾನೆ. ತುಂಬ ಸಂತೋಷವಾಗಿದ್ದಾನೆ. ಅವನು ಮಾಡುವಂಥ ಸೇವೆ ಕೂಡ ತುಂಬ ದೇವರ ದೃಷ್ಟಿಯಲ್ಲಿ ನಾನು ನೋಡಿದೆ ಅವನು ಹೇಗೆ ಮಾಡ್ತಾನೆ ಎಂಬುದಾಗಿ, ತುಂಬ ವೈರಾಗ್ಯದಿಂದ ಮಾಡಿ. ಸೊ ಅದೆಲ್ಲ ಇರುವಾಗ, ಆದರೆ ನಾನು ಆವಾಗ ಅಂದ್ಕೊಂಡೆ, ನಮಗೆ ದೇವರ ಜ್ಞಾನ ಬೇಕು, ಯಾವ ಮಾತು ನಾವು ತಗೊಬೇಕು, ಯಾವ ಮಾತು ನಾವು ತಗೊಬಾರ್ದು ಎಂಬುದಾಗಿ ನಮಗೆ ಅಷ್ಟು ಮುಖ್ಯ ಇದೆ ಈ ಕಾಲದಲ್ಲಿ. ಯಾಕಂದರೆ ನಾವು ಪರಿಸ್ಥಿತಿಯನ್ನು ನೋಡುವಾಗ ಎಷ್ಟೋ ಕಾರ್ಯದಲ್ಲಿ ನಾವು ಅನೇಕ ಸರಿ ಬಿದ್ದೋಗ್ತೀವಿ, ನಿಲ್ತೀವಿ. ನಾವು ಎಷ್ಟೋ ಸಲ ಆ ಪಾಪದಿಂದ ಆಚೆ ಬರಬೇಕು ಅಂತಲೂ ಯೋಚನೆ ಮಾಡ್ತೀವಿ. ಅದೇ ತಿರ್ಗಾ ಅದೇ ಒಂದು ಪರಿಸ್ಥಿತಿ. ಅರೆ ಇದೆಲ್ಲ ಮಾಡಬೇಕಂದ್ರೆ ಈ ಓಸಿಯ ಪುಸ್ತಕದಲ್ಲಿ 14:9, ನೀವು ಯಾವಾಗಿದ್ರೂ, ಯಾವ ಕಷ್ಟದ ಕಾರ್ಯ ಇದ್ದರೂ, ಯಾವುದೇ ಸಂಕಟ ಕಾರ್ಯ ಇದ್ದರೂ, ನಿಮಗೆ ಎದುರಾಗಿ ಮಾತುಗಳು ಬಂದರು, ನಮ್ಮ ಸ್ವಂತದವರೇ ನಮ್ಮನ್ನು ಬಿಟ್ಟು ಹೋಗ್ಬೋದು, ಸ್ವಂತದವರೇ ನಮ್ಮನ್ನು ಎದುರಾಕೊಂಡು ಮಾತಾಡ್ಬೋದು. ಅರೆ ಇದರಿಂದಲಿ ದೇವರು ನಿಮ್ಮೊಂದಿಗಿದ್ದಾರೆ. ಅವರು ನಿಮ್ಮನ್ನು ಸ್ಥಿರಪಡಿಸಿ ಇನ್ನೂ ದೇವರಿಗಾಗಿ ವೈರಾಗ್ಯವಾಗಿ ಅನೇಕ ಜನರನ್ನು ರಕ್ಷಿಸುವುದಕ್ಕೆ ನಮ್ಮೆಲ್ಲರನ್ನು ದೇವರು ಬಂದು ಆ ಒಳ್ಳೆ ವರಗಳಿಂದ ತುಂಬಿಸಿ ನಮಗೆ ಸೇವೆ ಮಾಡೋದಕ್ಕೆ ಸಹಾಯ ಮಾಡ್ತಾನೆ. ನಾವು ಕಣ್ಣುಗಳನ್ನು ಮುಚ್ಚೋಣ. ಅಪ್ಪ, ಪ್ರೀತಿ ಸ್ವರೂಪನಾದ ತಂದೆಯೇ ಸ್ವಾಮಿ, ಅಪ್ಪ ಕರ್ತನೆ, ಅಪ್ಪ ನಿನ್ನ ಜ್ಞಾನದಿಂದ ನಾವು ನಡೆಯುವುದಕ್ಕೆ ಸಹಾಯ ಮಾಡಿ ಸ್ವಾಮಿ. ಅಪ್ಪ ನಾವು ಕ್ರಿಸ್ತರಾಗಿದ್ದೇವೆ ಅಪ್ಪ, ನಿಮ್ಮನ್ನು ಚೆನ್ನಾಗಿ ಅರಿತಿದ್ದೇವೆ ಸ್ವಾಮಿ. ಆದರೆ ನಿಮ್ಮ ವಾಕ್ಯವನ್ನು ಚೆನ್ನಾಗಿ ಅಪ್ಪ ಅದನ್ನು ಯೋಚಿಸಿ, ಅದನ್ನು ಮೆಡಿಟೇಟ್ ಮಾಡಿ ಅದಂತೆ ನಡೆಯಲು ಸಹಾಯ ಮಾಡು ಸ್ವಾಮಿ. ಈ ದಿನದಲ್ಲಿ ಎಷ್ಟೋ ಕಷ್ಟಗಳಿರಬಹುದು,
ಎಷ್ಟೋ ದುಃಖಗಳಿರಬಹುದು, ಎಷ್ಟೋ ಕಾರ್ಯಗಳು ನಡೀದೆ ಹಾಗೇ ನಿಂತಿರ್ಬೋದು. ಆದರೆ ದೇವರೇ, ಯಾಕೆ ಇದೆಲ್ಲ ನಡೀತಾ ಇಲ್ಲ, ನನಗೆ ತಿಳಿಸು, ಆ ಜ್ಞಾನದಿಂದ ನನಗೆ ತುಂಬಿಸು ಸ್ವಾಮಿ. ಅಪ್ಪ, ಒಳ್ಳೆ ತಿಳುವಳಿಕೆಯನ್ನು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಅಪ್ಪ ನನಗೆ ಆ ಜ್ಞಾನವನ್ನು ನೀಡು ಸ್ವಾಮಿ, ಆ ಹೃದಯವನ್ನು ನೀಡು ಕರ್ತನೆ ಎಂಬುದಾಗಿ ಒಂದು ಸ್ವಲ್ಪ ಸಮಯ ಬಾಯಿಗಳನ್ನು ತೆರೆದು ನಾವು ಕೇಳೋಣ, ದೇವರನ್ನು ಕೇಳೋಣ. ಅಪ್ಪ ನನಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ಈ ಪರಿಸ್ಥಿತಿಯಲ್ಲಿ ಅಪ್ಪ ನನಗೆ ಆಗ್ತಾ ಇಲ್ಲ ಕರ್ತನೆ. ಅಪ್ಪ, ಎಷ್ಟೋ ಜನ ಎದುರಾಗಿ ಮಾತಾಡ್ತಾ ಇದ್ದಾರೆ. ಅಪ್ಪ, ಎಷ್ಟೋ ಜನ ಅಪ್ಪ ಈ ಕಾರ್ಯ ನೆರವೇರಿಲ್ಲ ಎಂಬುದಾಗಿ ಎಷ್ಟೋ ಜನ ಮಾತನಾಡ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ನನಗೆ ಸಹಾಯ ಮಾಡು, ಈ ಸಮಯದಲ್ಲಿ ನನಗೆ ಸಹಾಯ ಮಾಡು ಸ್ವಾಮಿ ಎಂಬುದಾಗಿ ಬಾಯಿಗಳನ್ನು ತೆರೆದು ಒಂದು ಸ್ವಲ್ಪ ಸಮಯ ಕೇಳೋಣ. ಯಾರು ಮೌನವಾಗಿರೋದು ಬೇಡ. ಅಪ್ಪ, ಸ್ತೋತ್ರ 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 ಸ್ತೋತ್ರ. ದೇವರು ಎಲ್ಲವನ್ನು ನಮಗಾಗಿ ಸಿದ್ಧ ಮಾಡಿ ಇಟ್ಟಿರುವ ಕರ್ತನಾಗಿದ್ದಾನೆ. ನಮ್ಮ ಜೀವನವನ್ನು ಸುಂದರವಾಗಿ ಮಾಡಿದ ಕರ್ತನು ನೀನು యేసయ్ಯ. ನಮ್ಮನ್ನು ಪಾಪ ಶಾಪಗಳಿಂದ ಅಪ್ಪ ಬಿಡಿಸಿದ್ದು ನಿನ್ನ ಕೃಪೆ. ಅಪ್ಪ, ನಾವು ಅಪ್ಪ ಕೆಸರಿನಲ್ಲಿದ್ದ ನಮ್ಮನ್ನು ತೆಗೆದು ಅಪ್ಪ ನಿಮ್ಮ ಪ್ರಸನ್ನತೆಯಲ್ಲಿ ಯೋಗ್ಯತರಾಗಿ ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಇದನ್ನು ಇನ್ನು ಅನೇಕ ಕಾರ್ಯಗಳನ್ನು ನಮಗೆ ತಿಳಿಸು ಸ್ವಾಮಿ. ಅಪ್ಪ, ನಿಮ್ಮ ಹತ್ತಿರ ಇರುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ನಿಮ್ಮೊಂದಿಗೆ ಅಪ್ಪ ದಿನವೂ ಮಾತನಾಡುವಂತೆ ಅಪ್ಪ ಸಹಾಯವನ್ನು ನನಗೆ ಮಾಡು ಕರ್ತನೆ. ಅಪ್ಪ, ನಿಮ್ಮ ವಿಶೇಷವಾದ ದಾರಿಗಳನ್ನು ನನಗೆ ತಿಳಿಸು ಕರ್ತನೆ. ಅಪ್ಪ, ನಾವು ಪ್ರಾರ್ಥನೆ ಮಾಡುವಾಗ ಅಪ್ಪ ಇನ್ನೊಬ್ಬರಿಗೆ ಅಪ್ಪ ನಾವು ಸಂದೇಶವನ್ನು ಅಪ್ಪ ತಿಳಿಸುವಾಗ ಕರ್ತನೆ ಅಪ್ಪ ನಮ್ಮ ಮುಖಾಂತರವಾಗಿ ನೀನು ಮಾತನಾಡು ಸ್ವಾಮಿ. ಅಪ್ಪ, ನಿಮಗೆ ಸ್ತೋತ್ರ. ನಾವು ಸೌಲನ್ನು ನೋಡುವಾಗ ಈ ಗೋಲಿಯಾತನನ್ನು ಹೊಡಿಬೇಕು ಎಂಬುದಾಗಿ ಇಸ್ರೇಲಲ್ಲಿ ನಾವು ಯಾರಾದರೂ ಒಬ್ಬರನ್ನ ನೋಡಬೇಕಂದ್ರೆ ಅದಕ್ಕೆ ಯೋಗ್ಯತನಾಗಿ ಗೋಲಿಯಾತೊಂದಿಗೆ ಒಂದು ಜಗಳ ಮಾಡಬೇಕು, ಹೊಡೆದ್ರೆ ಗೆಲ್ಬೋದು ಎಂಬುದಾಗಿ ಇದ್ದಿದ್ದ ಒಂದು ವ್ಯಕ್ತಿ ಬಂದು ಸೌಲನು. ದಾವೀದನಲ್ಲ ಈ ಒಂದು ಜಗಳಕ್ಕೆ ಯೋಗ್ಯತನೂ ಕೂಡ ಅಲ್ಲ. ಅವನು ಅಷ್ಟು ಚಿಕ್ಕವನು. ಗೋಲಿಯಾತನು ಬಂದು 9 ಅಡಿ ಇದ್ದ. ಆದರೆ ಇಷ್ಟು ಚಿಕ್ಕವನು ದಾವೀದನನ್ನು ಯಾಕೆ ದೇವರು ಚೂಸ್ ಮಾಡಿದ್ರು ಎಂಬುದಾಗಿ ನಾವು ಯೋಚನೆ ಮಾಡುವಾಗ ಅದು ದಾವೀದನು ಗೋಲಿಯಾತನನ್ನು ಹೊಡಿಲಿಲ್ಲ, ಆದರೆ ದಾವೀದನೊಳಗೆ ಇದ್ದ ದೇವರು ಅವನಿಗೆ ಸಹಾಯ ಮಾಡಿದ್ರು. ಅದಂತೆ ಈ ದಿನದಲ್ಲಿ ಕೂಡ ದೇವರು, ನಾವು ಅನೇಕ ಸರಿ ಆಚೆ ಹೋಗಿ ಸೇವೆ ಮಾಡೋದಕ್ಕೆಲ್ಲ ಹೋಗ್ತೀವಿ, ಸುವಾರ್ತೆ ಸಾರೋದಕ್ಕೆ ಹೋಗ್ತೀವಿ, ಆದರೆ ನನ್ನ ಜ್ಞಾನದಿಂದ ಮಾತನಾಡಬಾರ್ದಪ್ಪ ಎಂಬುದಾಗಿ ನಾವು ಕೇಳೋಣ. ಅಪ್ಪ, ನನ್ನ ಒಳಗೆ ನಿನ್ನ ಪರಿಶುದ್ಧಾತ್ಮನು ಮಾತನಾಡಬೇಕು. ಅಪ್ಪ, ಆ ಮಾತುಗಳನ್ನು ನನಗೆ ನೀಡು ಎಂಬುದಾಗಿ ಎಲ್ಲ ಕೇಳೋಣ. ಒಂದು ಸ್ವಲ್ಪ ಸಮಯ ಕೇಳಿ ಎಲ್ಲ ಕೇಳೋಣ. ಅಪ್ಪ, ಸ್ತೋತ್ರ, ನನಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ನಾನು ಯೋಗ್ಯತನಲ್ಲ ಕರ್ತನೆ. ಅಪ್ಪ, ನಾನು ನಿಮ್ಮ ಅಪ್ಪ ಕಾರ್ಯಗಳನ್ನು ಮಾಡೋದಕ್ಕೆ ಯೋಗ್ಯತನಲ್ಲ ಸ್ವಾಮಿ. ಅಪ್ಪ, ನನ್ನನ್ನು ಯೋಗ್ಯತೆ ಪಡಿಸು. ಅಪ್ಪ, ನಿನ್ನ ಮಾತುಗಳು ಬೇಕು ಸ್ವಾಮಿ, ನಿನ್ನ ಜ್ಞಾನದಿಂದ ತುಂಬಿಸು ಸ್ವಾಮಿ. ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಬರುವಂಥ ದಿನಗಳಲ್ಲಿ ಅನೇಕ ಅದ್ಭುತಗಳನ್ನು ಇಲ್ಲಿ ಇರುವವರ ಮುಖಾಂತರವಾಗಿ ನೀನು ಮಾಡು ಕರ್ತನೆ. ಅಪ್ಪ, ಅನೇಕ ಕಾರ್ಯದಲ್ಲಿ ಜಯ ಹೊಂದುವಂತೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ಇವತ್ತು ಸೋತೋಗಿ ನಿಂತಿರಬಹುದು ಸ್ವಾಮಿ. ಅಪ್ಪ, ನೀವು ಅಪ್ಪ ನಮ್ಮ ತಲೆಯನ್ನು ಎತ್ತಿ ನಡೆಯುವಂತೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಒಬ್ಬೊಬ್ಬರ ಜೀವಿತದಲ್ಲೂ ಸ್ವಾಮಿ ಅಪ್ಪ ಯಾವುದೇ ಪರಿಸ್ಥಿತಿ ಇದ್ದರೂ ಅಪ್ಪ ಎಲ್ಲವನ್ನು ದಾಟಿ ದೇವನಿಗಾಗಿ ಅಪ್ಪ ಸೂರ್ಯಕ್ಕಿಂತ ಅಪ್ಪ ಬ್ರೈಟ್ ಆಗಿ ಅಪ್ಪ ಅವರು ಈ ಲೋಕಕ್ಕೆ ಅಪ್ಪ ಉಪ್ಪಾಗಿ ಬೆಳಕಾಗಿ ಇರೋದಕ್ಕೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಅಪ್ಪ, ಇವತ್ತು ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಬಂದಿರುವ ಒಬ್ಬೊಬ್ಬರನ್ನು ನೀವು ಆಶೀರ್ವದಿಸು. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ. ಆಮೇನ್.